ಪ್ರತಿ ಅಡಿಗೆಯಲ್ಲಿಯೂ ಚಲಿಸುತ್ತಿರುವ ಮುಕ್ತ ಚೇತನವಿದೆ. ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಮುಕ್ತ ಜ್ಯೋತಿಯೇ. ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಮುಕ್ತ ಜ್ಯೋತಿಯೇ. ಎಲ್ಲವನ್ನು ಒಂದೊಂದಾಗಿ ಸೇರಿಸಿರುವ ಮುಕ್ತ ಪ್ರೇಮವೇ. ಎಲ್ಲವನ್ನು ಒಂದೊಂದಾಗಿ ಸೇರಿಸಿರುವ ಮುಕ್ತ ಪ್ರೇಮವೇ. ನಿನ್ನೊಡನೆ ಒಂದಾಗಿ ಎಂದು ತಿಳಿದಿರುವ ಪ್ರತಿಯೊಬ್ಬನು. ನಿನ್ನೊಡನೆ ಒಂದಾಗಿ ಎಂದು ತಿಳಿದಿರುವ ಪ್ರತಿಯೊಬ್ಬನು. ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನು ಅರಿಯಲಿ. ಇತರರೊಂದಿಗೂ ತನ್ನ ಐಕ್ಯತೆಯನ್ನು ಕೊಟ್ಕೊಳ್ಳಿ. ಸಾರ್ವತ್ರಿಕ ಪ್ರಾರ್ಥನೆ ಆಗಬೇಕು. ಸಾರ್ವತ್ರಿಕ ಪ್ರಾರ್ಥನೆ ನೀವಲ್ಲಿ ಕೂತ್ಕೊಳ್ಳಿ ಅಂತ ನಾನು ಆವಾಗ ಹೇಳ್ತೀನಿ. ಅಲ್ಲ ಏನು ದೊಡ್ಡ ನಾನು ಬಿಟ್ಟು ನೀವಲ್ಲಿ ಕೂತ್ಕೊಳ್ಳೆ. ನೀವಲ್ಲಿ ಕೂತ್ಕೊಳ್ಳೆ. ಒಂದ್ಸಲ ಹೇಳ್ದು ನಾನು ಕ್ಯಾಚ್ ಮಾಡಬೇಕು. ಇದೇ ಕೊಟ್ಕೋಬೇಡಿ. ಹೇಳಿ ನಾವು ಕ್ಯಾಚ್ ಮಾಡಬೇಕು. ರೈಟ್. ಇಲ್ಲ ಹಿಂದೆ ಮುಂದೆ ಜರ್ಗೋತಾನೆ ಮುದುಕಿನ ಕೆಲಸ. ಇವತ್ತು ನಮ್ಮ ದಿಯಾಸತಿನಲ್ಲಿ ಒಂದು ವಿಶೇಷವಾದ ದಿನ. ಏನಪ್ಪ ಅಂತಂದರೆ ಆ ವ್ಯಕ್ತಿ ಕೊನೆಗೆ ಅನೇಕ ಜನ 100ಕ್ಕೆ ಒಂದಿಷ್ಟು 0.5 ಬಿಟ್ಬಿಟ್ಟು 99.5 ಅಷ್ಟು ಜನ ನಾವು ಅವರು ರಿಸಾರ್ಕಲ್ ಸೊಸೈಟಿನೇ ಬಿಟ್ಬಿಟ್ರು. ಅಂಥ ವ್ಯಕ್ತಿ ಇಂಥ ವ್ಯಕ್ತಿ ಅಂತ ನಾನು ಅಂದ್ಕೊಳ್ತೀನಿ. ಈಗ ಗೊತ್ತಾಗತ್ತೀನಿ ಆ ವ್ಯಕ್ತಿ ಯಾರು, ಸರಿಗೆ ಏನು ಸರ್ವಿಸ್ ಕೊಟ್ಟರು. 1 ಗಂಟೆ ಓದ್ತಾರೆ ಮಹದೇವಪ್ಪನವರು ಅವ್ರಿಗೆ ಧನ್ಯವಾದ ತಿಳಿಸ್ಬೇಕು. ಈ ಸಬ್ಜೆಕ್ಟು ದಯವಿಟ್ಟು ಕೊಡಬೇಡಿ 1 ಗಂಟೆ. ಬೇರೆ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮ ಹೋಗೋಕ್ಕೆ ನಮಗೆ 1 ಗಂಟೆ ಮುಗಿಸೋಕ್ಕೆ ಸಾಧ್ಯ ಇಲ್ಲ. ಅವರು ಎಷ್ಟು ಸಾಧ್ಯನೋ ಅಷ್ಟು ಅಂತ. ಯಾಕೆ ಅಂತಂದರೆ ಇವತ್ತು ಮೇ 11ನೇ ತಾರೀಕು ಜೆ.ಕೆ. ಅವರು ಹುಟ್ಟಿದ ದಿನ. ಜೆ.ಕೆ. ಅವರು ಹುಟ್ಟಿದ ದಿನ ಇವತ್ತು. ಅದನ್ನು ನಿರ್ಮಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ಒಟ್ಟಾರೆ ಎಲ್ಲ ಅವರ ಬೋಧನೆಯ ಸಾರಾಂಶ ಒಂದು ವಾಕ್ಯದಲ್ಲಿ ಅವರೇ ಹೇಳಿದರು. ಊಟದಲ್ಲಿ ಹೇಳಿಸ್ಕೊಳ್ಳೋದು ಒಂದು ವಾಕ್ಯದಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತ. ಅನಂತರ ಇವತ್ತು ನಾನು ಇನ್ನೊಬ್ಬರಿಗೆ ನಾನು ಧನ್ಯವಾದ ತಿಳಿಸ್ಬೇಕು. ಏನಪ್ಪ ಅಂತಂದರೆ ಇಷ್ಟೊತ್ತು ಒಳ್ಳೆಯ ಟಿಫನ್ ಕೊಟ್ಟರು. ಆ ಟಿಫನ್ನ ವ್ಯವಸ್ಥೆ ಇಲ್ಲ, ಒಬ್ಬ ದಾನಿಗಳು ಮಾಡಿದರು. ಡಾಕ್ಟರ್ ರಾಜಸೂಯ ನಾರಾಯಣ ಅವರು ಬಂದಿದ್ದಾರೆ ಸರ್. ಡಾಕ್ಟರ್ ರಾಜಸೂಯ ನಾರಾಯಣ ಅವ್ರು ಬಂದೇ ಹೋದ್ರು ಪರವಾಗಿಲ್ಲ. ಯಾಕೆ ಅಂತಂದರೆ ಈ ಖರ್ಚು ವೆಚ್ಚ ಎಲ್ಲ ಅವ್ರದ್ದು. ಇವತ್ತು ನಮ್ಮ ಸದಸ್ಯರು ರಾಜಸೂಯ ನಾರಾಯಣ ಡಾಕ್ಟರ್ ನೋಡಿ. ಅದಕ್ಕಾಗಿ ಅವರು ನಾವು ಬಿಸ್ನೆಸ್ ಸಲ್ಲಿಸಬೇಕು. ಇಂಥ ಒಂದು ಪವಿತ್ರವಾದ ಜೆ.ಕೆ. ಹುಟ್ಟಿದ ದಿನ ಅನೇಕ ಜನ ಹುಟ್ಟಿಗೆ ಹೋಗಿದ್ವಿ. ಅದನ್ನು ಕೇಳ್ತಾ ಗೊತ್ತಾಗುತ್ತೆ ಜೆ.ಕೆ. ಅವರು ಪ್ರಪಂಚಕ್ಕೆ ಏನು ಬೋಧನೆ ಮಾಡಿ ಹೋದ್ರು ಅಂತ. ಅವರು ಮುಖ್ಯವಾಗಿ ಒಂದು ಗ್ರಂಥನ ಮಹಾತ್ಮ ಬೋಧನೆಯಂತೆ ಬಂತು. ಒಂದು ಗ್ರಂಥ. ಇನ್ನೊಂದು ಗ್ರಂಥ ಅವರು ಬೆಳೆದ ಆಲೋಚನೆ ಆಗದೆ ಕಡಿಮೆ ಮಾಡಬೇಕು. ಅವಾಗೆ ಚೆನ್ನಾಗಿತ್ತು. ಯಾಕೋ ಬರ್ತಾರೆ. ಏನು ಮಾಡೋಕೆ ಹೋಗಬೇಡಿ. ಕೂಗಾಡ್ತೀನಿ ಬೇಕಾಗಿದ್ರೆ ಕೇಳಿಸಿಲ್ಲ ಅಲ್ಲಿಗೆ ಬಂದು ಹೋಗ್ತೀನಿ. ನೀವೇನು ಮಾಡೋಕೆ ಹೋಗಬೇಡಿ. ಬನ್ನಿ ಒಂದು ಪುಸ್ತಕ ಬರೆದು ಮಹಾತ್ಮ ಬೋಧಮ್ಮ ಅಲ್ಲೇ ನಿನ್ನ ಫೋನು ವೆಂಕಟೇಶ್ ಎಲ್ಲಿ ಬಿಸಾಕಪ್ಪ ಫೋನು. ಇದು ಬಹಳ ಪವಿತ್ರವಾದ ವಿಷಯ. ಇಷ್ಟು ದಿನ ನಾನೇನು ಮಾಡ್ತಾ ಇದ್ದೆ, ಇನ್ನು ನಾನು ಫೋನ್ ಉಪಯೋಗಿಸೋದಿಲ್ಲ ಈ ಸೆಂಟ್ರಲ್ಲಿ ಅನ್ನೋ ಭಾವನೆ ಬರ್ತೀನಿ.
ಒತ್ತಿ ಹೇಳಿದ್ದಾರೆ ಪ್ರತಿಯೊಂದು ವಿಷಯ. ಇಲ್ಲಿ 100 ಅಂಶ ಗೊತ್ತಾಕಿದ್ದೀವಿ, ಎಲ್ಲೆಂಟು ಆಗುತ್ತೋ ಇದು ನನ್ನ ಅದಾಗುತ್ತೆ ಮಧ್ಯೆ ಇದು ನೋಡಿ ಇದೆಯಾ ಬಹಳ ಸೀನಿಯರ್ ಮೆಂಬರ್ಸು, ಅಪಾರ್ಥ ಮಾಡ್ಕೋಬಾರ್ದು. ಇಲ್ಲಿ ಒಬ್ಬ ದೊಡ್ಡವರು ಹಿರಿಯರು ಬೇರೆ ಕಡೆಯಿಂದ ಬಂದು ಉಪನ್ಯಾಸ ಕೊಡ್ತಾ ಇದ್ದಾರೆ, ಇದೇ ಹಾಲು. ಒಬ್ಬರು ಫೇಸ್ಬುಕ್ ನೋಡ್ತಾ ಇದ್ದಾರೆ, ಕೆಲಸ ಮಾಡೋದು ಪಕ್ಕದಲ್ಲೇ ಇದೆ, ಗದರ್ಕೊಂಡೆ ಕೋಪ ಬಂದ್ಬಿಡ್ತು ಅವ್ರಿಗೆ, ಕೋಪ ಬಂದ್ಬಿಡ್ತು. ಇಲ್ಲಿ ಹಿರಿಯರೊಬ್ಬರು ಉಪನ್ಯಾಸ ಏನೋ ಒಂದು ಹೇಳ್ತಾ ಇರೋವಾಗ ನಾವು ಕಿವಿಗೆ ಹಾಕ್ಕೋಬೇಕು. ಈ ಮಧ್ಯೆ ಸಣ್ಣ ಹುಡುಗರು ಇರೋರೇನಮ್ಮ ಎಲ್ಲರಿಗೂ ಸಂಸಾರವಿದೆ, ಎಲ್ಲರಿಗೂ ಒಳಗಿದೆ, ಆ ಮಧ್ಯೆ ಕೂತ್ಕೋಬೇಕು ಈ ಹಾಲಲ್ಲಿ. ನಾನು ನಿಮಗೇನು ಅನ್ನೋದಿಲ್ಲ, ಹೋಗಬೇಕಾ ಮಾತಾಡಬೇಕಾ ಹೋಗಿ ದಯವಿಟ್ಟು. ಆನಂತರ ಒಂದು ಪುಸ್ತಕ ಬರೆದ್ರು, ಇನ್ನೊಂದು ಪುಸ್ತಕ ಬರ್ಸಿದ್ರು. ಎರಡು ಬಿಟ್ಟರೆ ಉಳಿದಿದ್ದೆಲ್ಲ ಉಪನ್ಯಾಸಗಳು ಜೆ.ಕೆ. ಉಪನ್ಯಾಸಗಳು ಕೊಡ್ತಾ ಇದ್ದರೆ ಬರ್ಕೊಡ್ತಾ ಇರ್ತಾರೆ, ಅದನ್ನು ಪ್ರಿಂಟ್ ಮಾಡಿಸ್ತಾರೆ, ಅದು ಸಪ್ರೇಟ್. ಏನೋ ಒಳಗಿಂದ ಪ್ರೇರಣೆ ಆಗ್ತಾ ಇದೆ. ಈಗ ನಾನು ಹೇಳೋದನ್ನು ಬರ್ಕೊಂಡು ಹೇಳ್ತಾರೆ, ಒಂದು ಬರ್ಸಿದರು, ಒಂದು ಬರೆದ್ರು ನಮ್ಗೆ ಗೊತ್ತಿದೆ, ಅತಿ ಭೇಟಿ ಮಾಡ್ತಾರೆ. ಅವ್ರಿಗೂ 2 ಸಲ ಒಂದನೇ ಕ್ಲಾಸ್ ಬುಕ್ ಅದು ನಮಗೆ ಇತಿಹಾಸ ಕೊಟ್ಟಿದೆ, 1ನೇ ಕ್ಲಾಸ್ ಬುಕ್ ಅದು. ಅನಂತರ ಎಲ್ಲ ಉಪನ್ಯಾಸಗಳು ಸಾರ ಇರುವುದು. ಇನ್ನೊಂದು ಪುಸ್ತಕ ನಿಮಗೆ ಏನೇನು ಗೊತ್ತಿದೆಯೋ ಅದನ್ನು ಬಿಟ್ಟು ಬಿಡಿ. ಒಂದು ಅಗ್ರಿಮೆಂಟ್ ಮಾಡ್ತಾರೆ, ಇನ್ನೊಂದು ಫ್ರೀಡಮ್ ಫ್ರಮ್ ದಿ ನೋನ್ ಬರ್ಸಿದ್ದು. ನಿಮ್ಗೆ ಏನೇನು ಗೊತ್ತಿದೆಯೋ ಅದನ್ನು ಪಕ್ಕಕ್ಕಿಟ್ಟು ಯೋಚನೆ ಮಾಡಿ ಮನಸ್ಸು ಮಾಡಿ ಅನ್ನೋ ಒಂದು ಬರ್ಸಿದ್ರು, ಒಂದು ಬರೆದರು. ಅನಂತರ ಇದು ನಾವು ಗೊತ್ತದ್ದು ಜಾಸ್ತಿ ಇದೀವಿ, ಅನೇಕ ಮಠಮಂದಿರಗಳಿಗೆ ಗುರುಗಳಿಗೆ ಇವತ್ತೂ ನಮಸ್ಕಾರ ಹಾಕೋದೇ ನಾವು ಬಿಟ್ಟಿಲ್ಲ. ಮಠಮಂದಿರಗಳಿಗೆ ಹೋಗ್ತೀವಿ, ನಮಸ್ಕಾರ ಹಾಕ್ತೀವಿ, ತಪ್ಪಲ್ಲ. ಯಾಕೆ ಅಂದರೆ ಅವ್ರು ಯಾರು ನಾನು ಯಾರು ಅವ್ರಿಗೂ ನಮಗೂ ಇರೋ ಸಂಬಂಧ ಏನು ಅಂತ ಅರ್ಥ ಮಾಡಿಕೊಳ್ಳದೆ ಇರುವಂಥ ನಮ್ಮಂಥವ್ರು ಒಬ್ಬನೇ ಇದು ಮಾಡ್ಕೊಂಡಿರ್ತೀವಿ. ಆ ಹಿರಿಯರಿಗೆ ನಮಸ್ಕಾರ ಆಗ್ತಾನೇ ಇದೆ. 1929 ಘಟನೆ. ಅವರು ಅಷ್ಟೊಂದೇನೆ ಬಹಳಷ್ಟು ಮುಂದುವರೆದಿದ್ದು, ಅದು ಬೇರೆ ಮಾತು. ಅವ್ರ ಜೀವನ ಚರಿತ್ರೆ ಹೇಳ್ಕೊಳ್ಳೋದು ಬೇಡಿ. ಪ್ರಪಂಚವೆಲ್ಲ ಗಮನಿಸ್ತಾ ಇತ್ತು ಜೆ.ಕೆ.ಅವ್ರನ್ನ, ಪ್ರಪಂಚವೆಲ್ಲ. ಅವರು ವಿದ್ವತ್ ನೋಡಿ, ಅವ್ರ ಬೋಧನೆ ನೋಡಿ, ಕೊಟ್ಟ ತಿಳುವಳಿಕೆ ನೋಡಿ ನಿಜವಾಗಿ ಒಬ್ಬ ಸಂಸ್ಥೆ ಮಾಡಿಕೊಂಡು ಅದರ ಮೂಲಕ ಗುರುಪೀಠ ವಹಿಸಿ ನಮಗೆ ತಿಳುವಳಿಕೆ ಕೊಟ್ಟರೆ ಇನ್ನೊಂದಷ್ಟು ನಾವು ಅಭಿವೃದ್ಧಿ ಆಗ್ತೀವಿ, ಮುಂದುವರಿತೀವಿ ಅಂತ ಹೇಳಿ ಪ್ರಪಂಚ ಎಲ್ಲ ಗಮನಿಸ್ತಾ ಇದ್ವಿ. ಅಂಥ ಸಂದರ್ಭದಲ್ಲಿ ಇವರು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒತ್ತಿ ನಾವು ತಿಳ್ಕೊಳ್ಬೇಕು. ಯಾರಾದರೂ ಹೊಳೆಯ ನರಸೀಪುರ ಈಗಿನ ಮಠ ಗೊತ್ತಿಲ್ಲ, ಹೊಳೆಯ ನರಸೀಪುರದಲ್ಲಿ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಆ ಗುರುಕೂಟದ ಮುಖ್ಯಸ್ಥರಾಗಿದ್ದರು. 1930ರಲ್ಲಿ ಅವರ ಹೇಳಿಕೆ, ಗುರುಪೀಠದ ಹೇಳಿಕೆ, ಆ ಹೇಳಿಕೆ ಎಲ್ಲಿಂದ ಬಂತು ಅಂತ ಆಮೇಲೆ ಕೇಳಿಸ್ಕೊಂಡ್ರು. ಆ ಗುರುಪೀಠದ ಹೇಳಿಕೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿ ಏನು ಕೊಟ್ಟರು ಅಂತಂದರೆ, ಇವತ್ತಿಂದ ನಾನು ಈ ಪೀಠಕ್ಕೆ ಗುರುಗಳಲ್ಲ ಅಂತ ಹೇಳಿ ಕೊಟ್ಟರು. ಹೊಳೆಯ ನರಸೀಪುರ ನೋಡಿರೋರು ಯಾರಾದರೂ ಹೊಳೆಯ ನರಸೀಪುರ ಮಠ ನೋಡಿರೋರು ಗೊತ್ತಾಗ್ತದೆ. ಈಗಲೂ ಪೀಠ ಇದೆ. ಅವ್ರ ಶಿಷ್ಯರೊಂದು ದೊಡ್ಡ ಶಿಷ್ಯರಾಗಿ ವಿಧವಾದ ವೇದಾಂತ ಸಾಲ ಕಲಿತಾ ಇದ್ದಾರೆ. ಅದು ಬೇರೆ ಮಾತು, ಆ ಕಡೆ ಹೋಗೋದು ಬೇಡಿ. ಆಮೇಲೆ ಅವರು ಬರೀ ಗುರುಪೀಠ ಬೆಳೆಸ್ತಾ ಇದ್ದೀನಿ, ಇವತ್ತಿಂದ ನಾನು ಯಾರು ಗುರುಗಳಲ್ಲ ಅಂತ ಹೇಳಿದ್ದ. ಆದರೆ ನೀವು ನನ್ನ ಶಿಷ್ಯರಾಗಿ ಈ ಪೀಠಕ್ಕೆ ಬರಬೇಡಿ, ನನ್ನ ಶಿಷ್ಯರಾಗಿ ಬೋಧನೆ ಕೇಳೋದಕ್ಕೆ ಬನ್ನಿ, ಆದರೆ ಸ್ವಾಮಿಗಳ ಶಿಷ್ಯರಾಗಿ ನಾನು ಹೋಗ್ಬೇಕು, ಎಲ್ಲ ಹೇಳ್ತಾರೆ ಸ್ವಾಮಿಗಳು ಅಂತ ಹೇಳಿ ಬರಬೇಡಿ. ನೋಡಿ ಅದು ಎಲ್ಲಿಂದ ಬಂತು ಅಂತಂದರೆ, ಇಷ್ಟೊಂದು ಕೇಳಿಸ್ಕೊಂಡಿದ್ವಿ. 1929ರಲ್ಲಿ ಜೆ.ಕೆ.ಅವರು ನೂರಾರು ಅದೆಷ್ಟೋ ಸಾವಿರಾರು ಎಕರೆ ಪ್ರದೇಶ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಶೇಖರಣೆ ಮಾಡಿ ಶಿಷ್ಯರು
ಒಂದು ಗುರುಪೀಠವನ್ನು ಸ್ಥಾಪನೆ ಮಾಡಿ ಈ ಪೀಠಕ್ಕೆ ಅವರನ್ನು ಗುರುಗಳಾಗಿ ಮಾಡಬೇಕು ಅಂತ ದೊಡ್ಡ ಫಂಕ್ಷನ್. ಇವರು ದೊಡ್ಡ ಫಂಕ್ಷನ್. ಆ ಫಂಕ್ಷನ್ಗೆ ವಿಷಯ ಗೊತ್ತಿತ್ತು. ಆಮೇಲೆ ಮೆಸೇಜು ಕಂಪ್ಯೂಟ್ರು ಓದು ಏನಾಗುತ್ತೆ ಮುಂದೆ ಅಂತ ಗೊತ್ತಿತ್ತು ಇವ್ರಿಗೆ. 29ರಲ್ಲಿ ಇಬ್ಬರೂ ಇದ್ದರು. ಇಬ್ಬರೂ ಹೋದರು. ಅವರು ಬಂದರು. ಪ್ರಪಂಚದ ಜನಕ್ಕೆಲ್ಲ ಬಂದಂಥ ಸದಸ್ಯರಿಗೆಲ್ಲ ಸಂತೋಷ ಆಗಬೇಕು. ಇವರು ಗುರುಪೀಠ ಸ್ಥಾಪನೆ ಮಾಡಿ ಇವತ್ತಿನ ಗುರುಗಳಾದ ಪೀಠಕ್ಕೆ ಅವರು ಹೋದರೆ ಇನ್ನೂ ವಿಶೇಷವಾಗಿರುತ್ತೆ ಅಂತ ಗಮನಿಸ್ತಾ ಇದ್ದರು. ಈ ಅಮ್ಮನಿಗೆ ಹೇಳಿದ್ನಲ್ಲ, ಪ್ರಾರ್ಥನೆ ಬೇಡಿ ನೀವು ಕೂತ್ಕೊಂಡಿದ್ದಿಲ್ಲ. ವ್ಯವಸ್ಥಾಪಕರೆಲ್ಲ ಶುರು ಮಾಡಿದೆವು. ಒಳ್ಳೆ ನೀರು ಓದು ಹೂನಾರ ಪವನಾರ ಮೈಕ್ಗಳು ಎಲ್ಲ ಮೈಕ್ ಮುಂದೆ ಕೂತ್ಕೊಂಡಿದ್ದೆ. ಈ ಹೊತ್ತಿನಿಂದ ನಾನು ಯಾರಿಗೂ ಗುರುಗಳು ತರಿಸ್ಕೊಳ್ಳೋದಿಲ್ಲ. ಈ ಗುರುಪೀಠವನ್ನು ತ್ಯಜಿಸ್ತಾ ಇದ್ದೀನಿ. ನಾನು ಯಾರಿಗೂ ಗುರುಗಳಲ್ಲ, ನಾನು ಯಾವ ಶಿಷ್ಯರು ಇಲ್ಲ. ವಿಷಯ ತಿಳ್ಕೋಬೇಕಾಗಿದ್ರೆ ಒಬ್ಬರಿಗೊಬ್ಬರು ಹಂಚ್ಕೊಳ್ಳೋದಕ್ಕೆ ಸೇರೋಣ. ಅದು ಬಿಟ್ಟರೆ ನಾನು ಯಾವುದು ಗುರುಗಳಲ್ಲ ಅಂತ ಹೇಳಿ 1929ರಲ್ಲಿ ಘೋಷಣೆ ಮಾಡಿದ್ರು. ಅದು ಅನೇಕ ಜನಕ್ಕೆ ಅದು ಗೊತ್ತಿಲ್ಲದೆ ಇರ್ಬೋದು. ಆ ಲೆವೆಲು ಗುರುಪೀಠಗಳು ಪ್ರಪಂಚದಲ್ಲಿರೋದು 4ರಲ್ಲೂ 4 ವಿಶೇಷ ರೀತಿಯ ಜೀವಿಗಳಿದ್ದಾರೆ. 4 ಚೇರ್ಮೆಗಳು. 5ನೇ ಚೇರ್ ಇಲ್ಲ ಅಲ್ಲಿ. ಇದು ಗೊತ್ತಿರಬೇಕು. ಕೆಲವರು ಗೊತ್ತಿರುತ್ತೆ ಸೀನಿಯರ್ ಮೆಂಬರ್ಸ್ಗೆ. ರಾಜಯೋಗ, ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ. ಗುರುಪೀಠಗಳು 4 ಜನ ಅಲ್ಲಿ ಕೂತಿದ್ದಾರೆ. ವಿಶೇಷವಾದ ಚೈತನ್ಯ ಉಳ್ಳದು. 5ನೇ ಚೇರ್ ಇಲ್ಲ, ಪೀಠ ಇಲ್ಲ. ಇವ್ರು ಏನು ಕೂತ್ಕೊಳ್ಳೋದು ಗೊತ್ತಿತ್ತು ವ್ಯಕ್ತಿಗೆ. ಈ ಚೈತನ್ಯಕ್ಕೆ ಗೊತ್ತಿತ್ತು ಗುರುಪೀಠ ಇಲ್ಲ ಅಂತ ತಿಳಿಸಿದ್ರು. ಯಾಕೆ ಅಂತ ಗೊತ್ತಾಗುತ್ತೆ. ಇತಿಹಾಸ ಸ್ವಲ್ಪ ಓದ್ತಾ 1ನೇ ದೀಕ್ಷೆ, 2ನೇ ದೀಕ್ಷೆ, 3, 4 ದೀಕ್ಷೆಗಳು ಕಳೆದಾದ್ಮೇಲೆ ಇನ್ನೂ ಸಾಧನೆ ಮಾಡಿದ್ರೆ ಮಾತ್ರ 5ನೇ ದೀಕ್ಷೆ ತನ್ನಷ್ಟೇ ತಾನೇ ಬರುತ್ತೆ. ಅದು ಗುರುಪೀಠವಲ್ಲ. ಇತಿಹಾಸದ ಪ್ರಕಾರ, ಈ ಸಾಹಿತ್ಯದ ಪ್ರಕಾರ ಇನ್ನೂ ಆ ಹಂತಕ್ಕಿಂತ ಹೆಚ್ಚಾಗಿ ಸಾಧನೆ ಮಾಡಿ ಪ್ರಪಂಚ ಏನು, ನಾನೇನು, ಹೇಗೆ ಜೀವನ ಮಾಡಬೇಕು ಅದನ್ನು ಪ್ರಪಂಚಕ್ಕೆ ತಿಳಿಸೋದಕ್ಕೋಸ್ಕರ ಒಂದು ಅಂತಸ್ತು ಇದೆ. ಆ ಅಂತಸ್ತು 6ನೇ ದೀಕ್ಷೆ ಅಂತ ಕರೀತಾರೆ ಇತಿಹಾಸದಲ್ಲಿ. ಅದು ಗುರುಪೀಠ. 6ನೇ ದೀಕ್ಷೆ ಬಂದವರನ್ನು ಗುರುಪೀಠ ಗುರುಸ್ಥಾನ ಅಂತ ಹೇಳ್ತೀವಿ. ಇಲ್ಲಿರುವುದೇ 4. 5ನೇ ಚೇರ್ ಇಲ್ಲ. 5ನೇ ಚೇರ್ ಇಲ್ಲ. ಇದನ್ನ ಕೇಳಿದಂತ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಏನೋ ಗುರುಗಡ್ಡಿ ಅಂತದ್ದು ಆಸೆ ಭಾಷೆ ಇತ್ಯಾದಿ ಕಂಡು ಬರ್ತೋ ಏನೋ ನಮಗದು ಗೊತ್ತಿಲ್ಲ. ಹಿರಿಯರು ಗೊತ್ತಿಲ್ಲ. ಇವತ್ತಿನಿಂದ ನಾನು ಯಾರು ಗುರುಗಳಲ್ಲ, ನಾನು ಯಾರಿಗೂ ಗುರುಗಳಲ್ಲ ಅಂತ ಹೇಳ್ಬೇಕು. ನೋಡಿ ಹೇಗಿದೆಯೋ. ಇನ್ನು ನಾವು ಇನ್ನೊಂದು ಉಪನ್ಯಾಸ ಮಾಡ್ತಿರ್ತೀವಿ. ಧನ್ಯವಾದಗಳು ಹೊಗಳಿ ವಂಶೂಲಕ್ಕೆ ಇರ್ತಾರೆ ಲಾಸ್ಟಲ್ಲಿ. ಇವರು ಹೀಗೆ ಭಾಷಣ ಮಾಡಿದ್ರು, ಹಾಗೆ ಭಾಷಣ ಮಾಡಿದ್ರು ಅಂತ. ಅದು ಹೇಗೆ ಭಾಷಣ ಮಾಡಬೇಕು, ಏನು ವಿಷಯ ತಿಳಿಸಬೇಕು ಅನ್ನೋದು ಈಗ ಇವರ ತಿಳುವಳಿಕೆ ಕೊಟ್ಟಂತ ತಿಳುವಳಿಕೆಯಲ್ಲಿ ಇದು ಈ ಆರಿಸ್ಕೊಂಡಿರುವ ಅಂಶ 2 ಪ್ರಕರಣಗಳಿಂದ. ಒಂದು ಅನೆಕ್ಡೋಟ್ಸ್ ಫ್ರಮ್ ದಿ ಲೈಫ್ ಆಫ್ ಕೃಷ್ಣಮೂರ್ತಿ. ಒಂದು ಅಂಶ, ಒಂದು ಚಾಪ್ಟರ್. ಅನೆಕ್ಡೋಟ್ಸ್ ಫ್ರಮ್ ದಿ ಲೈಫ್ ಆಫ್ ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ ಅವರ ಜೀವನದಲ್ಲಿಯ ಕೆಲವು ಘಟನೆಗಳು. ಅನಂತರ ಯುರೋಪ್ ದೇಶದ ಹೆಸರು ಜ್ಞಾಪಕ ಇಲ್ಲ, ಒಬ್ಬ ಸಾಧಕರು ಕೃಷ್ಣಮೂರ್ತಿ 100 years ಅಂತ ಹೇಳಿ ಒಂದು ಗ್ರಂಥ ಬರೆದಾರೆ. ಭಾಳ ದೊಡ್ಡ ಗ್ರಂಥ. ಇಷ್ಟು ಉದ್ದ ಇದೆ, ಇಷ್ಟು ದಪ್ಪ ಇದೆ. ಓದೋಕ್ಕೇನೋ ಓದಿದ್ದೀನಿ. ಕೃಷ್ಣಮೂರ್ತಿ 100 years ಅಂತ. ಅದರಲ್ಲಿ ಕೆಲವು ಘಟನೆಗಳನ್ನು ಆರಿಸ್ಕೊಂಡಿದ್ದೀನಿ. ಎಷ್ಟಾಗಿವೋ ಅಷ್ಟು ತಮ್ಮ ಕಿವಿಗೆ ಹಾಕೋಣ, ಉಳಿದಿದ್ದು ನೀವು ಓದ್ಕೊಳ್ತೀವಿ ಅಂತ ಇಟ್ಕೊಳ್ಳಿ. ಮೊದಲನೇದು ಅನೆಕ್ಡೋಟ್ಸ್ ಫ್ರಮ್ ದಿ ಲೈಫ್ ಆಫ್ ಕೃಷ್ಣಮೂರ್ತಿ. ಇನ್ನೊಂದು ಕೃಷ್ಣಮೂರ್ತಿ 100 years ಅನ್ನೋದು, ಲೈಫ್ ಆಫ್ 100 years. ಈಗ ಹಾಗೆ ನೋಡುತ್ತಾ ಹೋಗೋದು.
ಈಗ ಅವರ ಬೋಧನೆಯ ಸಾರಾಂಶ ಇಲ್ಲಿ ಇತಿಹಾಸಕ್ಕೆ ಎನ್ನುವ ಪದ ಬಂದಿದೆ. ಪದ ಕೃಷ್ಣಮೂರ್ತಿ ಫೌಂಡೇಶನ್ ಅಂತ ಹೇಳಿ ಅಡಿಯಾರಲ್ಲಿದೆ. ಅವರು ಕೊನೆಯ ದಿನಗಳು 1986 ಕೊನೆಯ ದಿನಗಳಾಗಿತ್ತು. ಆ ದಿನಗಳಲ್ಲಿ ಆ ಕೃಷ್ಣಮೂರ್ತಿ ಫೌಂಡೇಶನಲ್ಲಿ ದೊಡ್ಡ ಮೀಟಿಂಗ್ ಏರ್ಪಾಡು ಮಾಡ್ತಾರೆ. ಆ ಮೀಟಿಂಗಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ನೀವು ಯಾವಾಗ ಥಿಸಾಫಿಕಲ್ ಸೊಸೈಟಿ ಇಟ್ಟಿತ್ತು ಅಂತ. ಅವರು ಬೆಳೆದಿದ್ದು ಥಿಸಾಫಿಕಲ್ ಸೊಸೈಟಿನಲ್ಲಿ, ಇವರನ್ನ ಬೆಳೆಸಿದ್ದು, ಕೇರ್ ಟೇಕ್ ಮಾಡಿದ್ದು ಎಲ್ಲ ಆನಿ ಬಿಸೆಂಟ್ರು ಬಿಟ್ಬಿಟ್ರು. ಅವರು ಆನಿ ಬಿಸೆಂಟ್ರು ಅವ್ರ ಅಮ್ಮ ಅಂತ ಕರೀತಾ ಇದ್ರು. ನೋಡಿ ಹೇಗಿದೆಯೋ ಆ ಮೂಲದಿಂದ ಬೆಳೆದವರು. ಬೆಳೆದು ಕೊನೆಗೆ ಅವರೇ ಇತಿಹಾಸಕ್ಕೆ ಬಿಟ್ಟು ಹೋಗಿಲ್ಲ. ಅದೇ ಉತ್ತರ ಹೇಳ್ತಾರೆ, ನೀವು ಯಾವಾಗ ಬಿಟ್ಟಿದ್ದು ಅನ್ನೋದಕ್ಕೆ ಅವ್ರು ತಡೀತಾರೆ. ಸ್ವಲ್ಪ ಅಂತ ಹೇಳಿ ಜೇಕೆ ಅವರು ತಡೆದು ಅವ್ರಿಗೆ ಹೇಳಿದಂಥ ಸೆಂಟೆನ್ಸು ಹಾಗೆ ಇದೆ. ಆ ಬುಕ್ಕಲ್ಲಿ, ಐ ನೆವರ್ ವಾಕ್ಡ್ ಔಟ್ ಆಫ್ ಥಿಸಾಫಿಕಲ್ ಸೊಸೈಟಿ. ಐ ನೆವರ್ ವಾಕ್ಡ್ ಔಟ್ ಆಫ್ ಥಿಸಾಫಿಕಲ್ ಸೊಸೈಟಿ. ನಾನು ಥಿಸಾಫಿಕಲ್ ಸೊಸೈಟಿಯಿಂದ ಹೊರಬರಲಿಲ್ಲ. ಆದರೆ ಬಟ್ ದೇ ಡಿಡ್ ನಾಟ್ ವಾಂಟ್ ಮೀ ಗೇರ್. ಅದು ಇರುವವರೆಗೆ ನನ್ನಲ್ಲಿ ಇರಿಸ್ಕೊಳ್ಳೋಕ್ಕೆ ಮನಸ್ಸಿಲ್ಲ. ಯಾಕೆ ಅಂತಂದರೆ ಇವರು ಹೇಳಬೇಕಾಗಿರುವುದು ಪೂರ್ಣವಾಗಿ ಮಂಡನೆ ಮಾಡ್ತಾ ಇದ್ದಾರೆ. ಅವರ ಲೆವೆಲ್ನಲ್ಲಿ ನಮಗದು ಅರ್ಥ ಆಗಲಿಲ್ಲ. ಅದಕ್ಕಾಗಿ ಈ ಇತಿಹಾಸಕ್ಕೆ ಅನ್ನೋ ಪದ ಉಪಯೋಗಿಸಿರುವುದೇ ಪೂರ್ಣ. ಅವರು 60 ವರ್ಷಗಳು ಏನು ಪ್ರಪಂಚಕ್ಕೆ ತಿಳುವಳಿಕೆ ಕೊಟ್ಟರು, ಆ ತಿಳುವಳಿಕೆಯ ಸಾರ ನಮ್ಮ ಮಾದೇವಪ್ಪನವ್ರು ಥ್ಯಾಂಕ್ಸ್ ಆಗಬೇಕು ಅಂತ ಆವಾಗ ಹೇಳಿದೆ. ಅವರು ಇದನ್ನು ಮಾಡ್ತಾರೆ. ತಿಳುವಳಿಕೆಯ ಸಾರ, ಇತಿಹಾಸದ ಬೋಧನೆಯ ಸಾರ. ಇಷ್ಟು ತನಕ ಅವರು ಏನು ಉಪನ್ಯಾಸಗಳು ಕೊಟ್ಟಿದ್ರು ಅದರ ಸಾರ ಏನಪ್ಪ ಅಂತಂದರೆ ಸಂಸರಣೆ ಅಂದರೆ ಏನು ಗೊತ್ತಿದೆ ನಮಗೆ. ಥಿಸಾಫಿಕಲ್ ಸೊಸೈಟಿ ಸದಸ್ಯರಿಗೆ ಏನು, ನಾವು ಹುಟ್ಟಾನೆ ಮನುಷ್ಯ ಹುಟ್ಟಲಿಲ್ಲ, ಭೂತವರ್ಗದಲ್ಲಿದ್ದೀವಿ. 3 ಅಂತಸ್ತು, 1, 2, 3. ಅಲ್ಲಿಂದ ಕರ್ಜುವಾದ್ವಿ, ಕಲ್ಲಾದ್ವಿ, ಸಸ್ಯವಾದ್ವಿ, ಪ್ರಾಣಿಯಾದ್ವಿ, ಈಗ ಈ ಹಂತಕ್ಕೆ ಬಂದಿದ್ದೀವಿ. ಈ ಹಂತಕ್ಕೆ ಬಂದಾಗ ಸಮೇತ ಇದೇ ಜ್ಞಾನ ಇಟ್ಕೊಂಡು ಬಂದಿಲ್ಲ. ಕಾಡು ಮನುಷ್ಯರಾಗಿ ತಿಳುವಳಿಕೆ ಕಡಿಮೆಯಾಗಿ ಹುಟ್ಟಿ ಅಲ್ಲಿಂದ ಬೆಳೆದು ಈ ಹಂತಕ್ಕೆ ಬಂದಿದ್ದೀವಿ. ಇದು ಸಂಸಾರನೇ. ಇಷ್ಟಕ್ಕೆ ನಿಲ್ಲಬೇಕಾ ಅಂತಂದರೆ ಇಷ್ಟಕ್ಕೆ ಭಾಳ ಚೆನ್ನಾಗಿದೆ, ಉಪ್ಪಿಟ್ಟು ರುಚಿಯಾಗಿತ್ತು, ಕೊಟ್ಟಂಥ ಸ್ವೀಟು ಭಾಳ ಟೇಸ್ಟ್ ಅದ, ಏನಪ್ಪ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿರ್ತಾರೆ. ಮಧ್ಯಾಹ್ನ ಅದೇ ಸಿಕ್ಕಲಿ, ರಾತ್ರಿಗೂ ಅದೇ ಸಿಕ್ಕಲಿ, ಈ ಭಾವನೆ ಇದ್ದರೆ ಇಲ್ಲೇ ಇರಲಿ. ಈ ಭಾವನೆ ಇದ್ದರೆ ಇನ್ನೊಂದು ಅಂಶ ತಿಳಿಸಿರೋದು ಬೋಧನೆಯ ಸಾರಾಂಶ ಏನಪ್ಪ ಅಂತಂದರೆ, ಒಂದೊಂದು ಹಂತಕ್ಕೂ ಒಂದು ನಿಗದಿಯಾದ ಪೀರಿಯಡ್ ಇದೆ. ಅವರು ತಿಳಿಸಿದ್ದಾರೆ, ಒಂದು ನಿಗದಿಯಾದ ಇಷ್ಟು ವರ್ಷಗಳು ಈ ಹಂತದಲ್ಲಿ ನಾನು ಬೆಳೆದೆ. ಭೂತವರ್ಗದಲ್ಲಿ 3 ಭೂತವರ್ಗದ ಹಂತಗಳು. ಒಂದೊಂದು ಹಂತದಲ್ಲೂ ಸಮೇತ ಒಂದು ಕಲ್ಪಕಾಲ. 1ನೇ ಭೂತವರ್ಗ 1 ಕಲ್ಪ, 2 ಕಲ್ಪ, 3 ಕಲ್ಪ ಪೀರಿಯಡ್ 422 ಕೋಟಿ 32 ಕೋಟಿ ವರ್ಷಗಳು. ಅಷ್ಟು ವರ್ಷಗಳು ಒಂದೊಂದು ಹಂತದಲ್ಲಿ ಬೆಳೆದಿದೆ. ಕಲ್ಲಾಗಲಿ, ಕಲ್ಲಲ್ಲೂ ಅಷ್ಟೇ ಅಷ್ಟು ವರ್ಷಗಳು, ಅಷ್ಟು ಪೀರಿಯಡ್ ಇದ್ದು ಬದಲಾವಣೆ ಸಸ್ಯವಾಗಿದೆ. ಹೊರಗಡೆ ನೋಡಿದ್ರು ಗೊತ್ತಾಗುತ್ತೆ ಕಲ್ಲು ಸಸ್ಯ ಹೇಗಾಗುತ್ತೆ ಅಂತ. ಅಲ್ಲೇನು ಬೀಜ ಬಿತ್ತಿರೋದಿಲ್ಲ, ಏನು ಇಲ್ಲ. ಗಾಳಿನಲ್ಲೇ, ಮಳೆ ಗಾಳಿಗೆ ಒಂದು ಸಸ್ಯ ಹುಟ್ಟುಕೊಡ್ತಾರೆ ಕಲ್ಲಿನಲ್ಲಿ. ಆ ಸಸ್ಯವಾಗಿ, ಸಸ್ಯದಿಂದ ಪ್ರಾಣಿಯಾಗಿ, ಪ್ರಾಣಿಯಿಂದ ಮನುಷ್ಯರಾಗುವವರೆಗೆ ಒಂದು ಕಲ್ಪಕಾಲ ಒಂದೊಂದು ಹಂತದಲ್ಲೂ ಬೆಳೆದು ಬಂದ್ವಿ. ಇಲ್ಲಿ ಒಂದು ಚಾನ್ಸ್ ಇದೆ ನಮಗೆ, ಇಲ್ಲಿ ಒಂದು ಚಾನ್ಸ್ ಇದೆ. ಏನಪ್ಪ ಅಂತಂದರೆ ಅವರು ಮಾದೇವಪ್ಪನವ್ರು ಈಗ ಒಂದು ಇದು ತೋರಿಸಿದ್ದು ಆದ್ಮೇಲೆ ನೋಡಿ ಹೇಗಿದೆ. ಧನ್ಯವಾದ ಸರ್ ನಿಮಗೆ. ಮನುಷ್ಯಲೋಕಕ್ಕೆ ಬಂದ ಮೇಲೆ ಕೃಷ್ಣಮೂರ್ತಿ ಪ್ರಕಾರ ಅಥವಾ ಇತಿಹಾಸೀಯ ಬೋಧನೆಯ ಸಾರಾಂಶದ ಪ್ರಕಾರ ಸಂಸಾರದಲ್ಲಿ ನಾವು ಮನುಷ್ಯರು ಮಾನವಾತೀತರಾಗಬೇಕು, ದೈವತ್ವಕ್ಕೆ ಏರಬೇಕು. ದೈವತ್ವಕ್ಕೆ ಏರಬೇಕಾಗಿದ್ರೂ ಸಮೇತ
ಸಾಮಾನ್ಯ ಜೀವನ ಮಾಡಿದರೆ 432 ಕೋಟಿ ವರ್ಷಗಳು ಅದರ ಕಲ್ಕಾಲ. ಒಂದು ವೇಳೆ ನಾನು ಇರೋದೇ ಹೀಗೆ ಇಷ್ಟೊಂದು ಹೇಳ್ಕೊಂಡಂಗೆ ಅವ್ರು ಕೊಟ್ಟಂಥ ಕೊಡುಗೆ ದ್ರಾಕ್ಷಿಯಾಗಿ ಮಾಡಿದಂಥ ಪಾಯಸ ಸಿಹಿ ಭಾಳ ರುಚಿಯಾಗಿದೆ ಅಂತ ಅಂದ್ಕೊಂಡು ಇದೇ ಸರಿ ಅಂತಂದರೆ 432 ಕೋಟಿ ವರ್ಷಗಳಲ್ಲ, ಒಂದು ಕಲ್ಪ ಅಲ್ಲ, 2 ಕಲ್ಪ ಆದ್ರೂ ನಾನು ಇರೋದು ಹೀಗೆ ಅಂತ ಹೇಳಿ ಇಲ್ಲೇ ಇದೆ. ಆದರೆ ತೀಕ್ಷ್ಣವಾಗಿ ಇದರ ಸಾರಾಂಶ ಸಂಸ್ಕರಣೆ ಆದಷ್ಟು ಬೇಗ ಮಾನವರು ಮಾನವಾತೀತರಾಗಬೇಕು, ದೈವತ್ವಕ್ಕೆ ಏರಬೇಕು ಅನ್ನೋ ಭಾವನೆಯಿಂದ ಭಾವನೆ ಅನ್ನೋಕ್ಕಿಂತ ಸಾಧನೆಯಿಂದ ಮುಂದುವರೆದ್ರೆ ಅದು ತಲೆ ಆಗ್ತಾ ಇಲ್ಲ. ಇಲ್ಲಿ ಬಿಡುವ ಅಂತ ಅಂದ್ಕೊಂಡಿದ್ದೀವಿ ಅಂತ ಇತ್ತು ಸ್ವಲ್ಪ ಸಾಕ. ಅದು ಅದಕ್ಕಾಗಿ ಹೇಳ್ತಾ ಇರೋದ್ರಲ್ಲಿ ಅದೇನೇ ಈ ಪಾಯಿಂಟ್ಸ್ ಬರುತ್ತೆ ಮುಂದೆ. ಏನಪ್ಪ ಬೋಧನೆ ಸಾರಾಂಶ ಸಂಸ್ಕರಣೆ ಅಂತಂದ್ರೇನು, ನಾನು ಈ ಜನ್ಮದಲ್ಲಿ ಏನೇನು ಮಾಡಿರ್ತೀವೋ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅದು ಈ ಜನ್ಮದಲ್ಲಿ ಅನುಭವಿಸ್ಬೇಕು ಅದರ ಫಲ. ಅಥವಾ ಏನಾದರೂ ಋಷಿಗೆ ಉಳಿದಿದ್ರೆ ಸಿಲುಕು ಉಳಿದಿದ್ರೆ ಮುಂದಿನ ಜನ್ಮದಲ್ಲಿ ನಾವು ಆ ಹಂತದಲ್ಲಿ ಹುಟ್ಟಬೇಕಾಗತ್ತೆ, ಅನುಭವಿಸ್ಬೇಕು ನಾವು ಮುಂದಿನ ಜನ್ಮದಲ್ಲಿ ಈ ಬ್ಯಾಲೆನ್ಸ್ ಎಲ್ಲ ಏನೇನು ಈ ಹಂತದಲ್ಲಿ ಈ ಜನ್ಮದಲ್ಲಿ ಅಷ್ಟೋ ಜ್ಞಾನ ಕೂತಿದ್ದಾರೆ, ಬೇರೆ ಬೇರೆ ಮೂಲಗಳಿಂದ ಜ್ಞಾನ ದೊರೆತಿದೆ, ಅದನ್ನು ಈ ಜನ್ಮದಲ್ಲೇ ಅನುಭವಿಸೋಕ್ಕಾಗತ್ತೆ. ಅಥವಾ ಮುಂದಿನ ಜನ್ಮದಲ್ಲಿ ಕಠಿಣವಾಗಿ ಅನುಭವಿಸ್ಬೇಕಾಗುತ್ತೆ, ಕಠಿಣವಾಗಿ. ಅದು ಅವರ ಸಾರಾಂಶ. ನಾವು ಹೇಗೆ ಜೀವನ ಮಾಡ್ತೀವಿ ಕರ್ಮ, ಆ ಕರ್ಮ ನಿರ್ಮಿಸಬೇಕಾಗಿದ್ದರೆ ಪುನರ್ಜನ್ಮ ನಮಗೆ ಇರಲೇಬೇಕು. ಇಂಥ ಕೊನೆಯ ಜನ್ಮ ಅಲ್ಲ, ಬ್ಯಾಲೆನ್ಸ್ ಇದೆ. ಕೊನೆಗೆ ಎಲ್ಲ ಚುಕ್ತ ಬ್ಯಾಲೆನ್ಸ್ ಎಲ್ಲ ಕೊನೆಗೆ ಬಂದ ಮೇಲೆ ಮುಂದಿನ ಹಂತ ಸಂಸಾರದ ಮುಂದಿನ ಹಂತ 4ನೇ ದೀಕ್ಷೆಯವರೆಗೆ ಪುನರ್ಜನ್ಮ ಎತ್ತನೇ ಇಷ್ಟೊತ್ತು ದೀಕ್ಷೆಯಿಂದ ಅಂದ್ಕೊಂಡಿದ್ದೀವಿ 1 2 3 4 ಎತ್ತನೇ ಇರ್ತೀವಿ. ಕಡಿಮೆ ಆಗಬಹುದು, ಆದರೆ ಬಿಡೋಕ್ಕಾಗಲ್ಲ. ಯಾಕೆಂದರೆ ಕರ್ಮ ಇಷ್ಟು ಮುಗಿದಿರುತ್ತೆ. ಪೂರ್ಣ ಇಲ್ಲವಾಗ ಇದೆ ಕರ್ಮದ ಏನು ರಿಸಲ್ಟು ಅಂತಂದರೆ ಆಗ ಪುನರ್ಜನ್ಮ ಇರೋದಿಲ್ಲ, ಮುಂದಕ್ಕೆ ಹೋಗ್ತದೆ. ಇದು ಕೃಷ್ಣಮೂರ್ತಿಗಳ ಬೋಧನೆಯ ಸಾರಾಂಶ. ಅನಂತರ ಈಗ ಬರೀ ನಾನು ಒಬ್ಬ ಅಲ್ಲ, ಒಂದು 5-6 ಜನ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲದೆ ಹೋಗಿದ್ರೆ, ಕೃಷ್ಣಮೂರ್ತಿ ಅವರಿಲ್ಲದೆ ಹೋಗಿದ್ರೆ, ಜೇಕೆಯವರು ನಮ್ಮನ್ನು ಕಾಪಾಡದೆ ಹೋಗಿದ್ರೆ, 2004 ಡಿಸೆಂಬರ್ 26 ಸಮುದ್ರದಲ್ಲಿ ಸೇರೋಗ್ತಾ ಇದ್ವಿ. ಎಷ್ಟು ಜನ ಅವ್ರು ತಳಿಯಾರಲ್ಲಿದ್ರು ಗೊತ್ತಿಲ್ಲ, ನಾನಂತೂ ಇದ್ದೆ. ನೋಡ್ರ ಮದುವೆ ಇದ್ರ ಕೈ ಇರಲಿಲ್ಲ. ಹೇಗೆ ಅಂತ ನೋಡ್ರಿ, ನಾವು ಉಳ್ಕೊಂಡ್ವಿ ಜೇಕೆಯಿಂದ. ಹೇಗಪ್ಪ ಅಂತಂದ್ರೆ ರಾಧಾಜಿಯವರು ಬಲವಂತ ಮಾಡಿ ಇವರು ಹೊರಗಡೆ ಬೋಧನೆ ಮಾಡ್ಕೊಂಡಿದ್ರು. ಇವರು ಪ್ರೆಸಿಡೆಂಟ್ ಆಗೋಕ್ಕಿಂತ ಮೊದಲು ಕೃಷ್ಣಮೂರ್ತಿ ಅವ್ರ ಹತ್ರ ಹೋಗಿ ಈಗ ಎಲ್ಲರೂ ಪ್ರೆಸಿಡೆಂಟ್ ಆಗಿ ಅಂತ ಇದ್ದಾರೆ, ಆಗೋಕೇನೋ ಮನಸ್ಸಿದೆ, ನಿಮ್ಮ ಕೃಪೆನೋ ಬೇರೆ ನನಗೆ, ನೀವು ಹಾಗೆ ಇದ್ರೆ ಆಗ್ತೀವಿ ಪ್ರೆಸಿಡೆಂಟ್. ಒಪ್ಕೊಂಡ್ರು ಕೃಷ್ಣಮೂರ್ತಿ ಹಾಗೆ ಇದ್ರು. ಆದರೆ ಒಂದು ಷರತ್ತು, ನಾನು ಪ್ರೆಸಿಡೆಂಟ್ ಆದರೆ ತಕ್ಷಣ ನೀವು ಸೊಸೈಟಿ ಒಳಗೆ ಕಾಲಿಡಬೇಕು, ಸೊಸೈಟಿ ಒಳಗೆ ಕಾಲಿಡಬೇಕು. ಅದಕ್ಕೂ ಒಪ್ಕೊಂಡ್ರು ಜೈಲರು. ಅಷ್ಟೊತ್ತಿಗೆ ಒಂದು 40-50 ವರ್ಷಗಳು ಸೊಸೈಟಿ ಒಳಗೆ ಬಂದಿಲ್ಲ, ಹೊರಗಡೆ ಉಪನ್ಯಾಸ ಕೊಡ್ತಾ ಇದ್ರು. ಯಾಕೆ ಅಂತಂದ್ರೆ ಈ ಉಪನ್ಯಾಸ ಯಾಕೆ ಬೇಕು? ಮಾತೆತ್ತಿದ್ರೆ ಗದರದಂಗೆ ಇರುತ್ತೆ, ಮಾತೆತ್ತಿದ್ರೆ ಗದರದಂಗೆ ಇರುತ್ತೆ. ಇನ್ನು ನಿನ್ನೆ ಗೊತ್ತಲ್ಲ ಏನು ಹೆಚ್ಚಿ ಆಗಿ ಆಚರಣೆ ಕೊಟ್ಕೊಂಡಿದ್ರೆ ಅದರಲ್ಲಿ ಗದರ್ತಾರೆ ಅಂತ ಅನ್ಕೊಂಡ್ತಾರೆ. ಹಾಗೆ ಜೇಕೆಯವರು ವಿಷಯ ಆಗಿರೋದ್ರಿಂದ ಅವರೆಲ್ಲ ದೇ ಡಿಡ್ ನಾಟ್ ವಾಂಟ್ ಮೀ ದೇರ್, ಅಲ್ಲಿ ಬರೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಕಾರಣ ಏನು ಅಂತಂದರೆ ಆಗ ಆನಿಬೇಸೆಂಟ್ ನಂತರ ಬಂದಂಥ ಅಧಿಕಾರ ವರ್ಗ ಇವರು ಬೋಧನೆ ಬಹಳ ಎತ್ತರ ಮಟ್ಟದಲ್ಲಿ. ಆ
ಅದು ಸಾಮಾನ್ಯ ಜನಕ್ಕೆ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ಇವರು ಬೋಧನೆಗಳಿಗಿಂತ ಸಣ್ಣ ಸಣ್ಣದು ಅವರೇ ಕೊಟ್ಟಿರುವಂಥ ಸರ್ಟಿಫಿಕೇಟ್ ಆಫ್ ಮಾಸ್ಟರ್ ಅಂತ ಶುರು ಮಾಡಿ ಹೇಳೋಣ ಅಂತ ಹೇಳಿ ರಾಶಿಸ್ತಾರೆ. ಇವರು ಕೊಟ್ಟಿದ್ದರಿಂದ ಜೆ ಕೆ ಅವರು ಬರೋದಿಲ್ಲ ಅಷ್ಟೇ. ಮನೆಗೆ ಅವರು ಬಂದರು, ಜೆ ಕೆ ಅವರು ಬಂದು ದಾದಾಜಿಯವ್ರ ಜೊತೆಯಲ್ಲಿ ವಾಕ್ ಹೋದರು. ಸೊಸೈಟಿ ಉದ್ದಕ್ಕೂ ವಾಕ್ ಹೋದಾಗ ಅಲ್ಲಿ ದೊಡ್ಡವರೆಲ್ಲ ಚಿತಾಭಸ್ಮಗಳು ಒಂದು ಕಡೆ ಇಟ್ಟಿದ್ದಾರೆ, ಹಿರಿಯರು ಚಿತಾಭಸ್ಮಗಳು ಒಂದು ಕಡೆ ಇಟ್ಟಿದ್ದಾರೆ. ಅಲ್ಲಿ ಹೋದಾಗ ಜೇಕೆ ಅವರು ನಿಂತು ಅಲ್ಲೇ ನಿಂತು ಗಮನಿಸಿದ್ರು, ಇಲ್ಲಿ ಏನೋ ವ್ಯತ್ಯಾಸವಾಗಿದೆಯಲ್ಲ, ಏನಿದೆ ವ್ಯತ್ಯಾಸ ಅಂತ. ಏನೂ ಇಲ್ಲ, ದಾದಾಜಿ ಅವ್ರಿಗೆ ಐಡಿಯಾ ಇದೆ, ಏನೂ ಇಲ್ಲ ಅಂತ. ಏನೋ ವ್ಯತ್ಯಾಸ ಅಂತಂದರೆ 1976-77ರಲ್ಲಿ ದೊಡ್ಡ ಸುನಾಮಿ ಕೊಡಿ, ಬಂಗಾಳ ಕೊಲ್ಲಿಯಲ್ಲಿ ದೊಡ್ಡ ಸುನಾಮಿ ಇದ್ದು, ಆಗ ಇದ್ದಂಥ ಪ್ರೆಸಿಡೆಂಟು ಜಾನ್ ಕೋಟ್ಸ್, ಈ ಕಡೆಯಿಂದ ಮೂರನೇವರು, ಆಮೇಲೆ ನೋಡಿ ಆ ಕಡೆಯಿಂದ ಒಬ್ಬರು ಮೂರನೇವರು ಜಾನ್ ಕೋಟ್ಸ್. ಅಲ್ಲಿದ್ದಂಥವರೆಲ್ಲ ಭಯಪಟ್ಟರು. ವಿಜ್ಞಾನಿಗಳು ಹೀಗೆ ಹೇಳ್ತಾ ಇದ್ದಾರೆ, ಮಳೆ ಇಷ್ಟದಿಂದ ಹೊಡಿತಾ ಇದೆ, ಸುನಾಮಿ ಬಂದು ಇದೆಲ್ಲ ಕೊಚ್ಕೊಂಡು ಹೋಗುತ್ತೆ ಅಡಿಯಾಗಲ್ಲ ಅಂತ ಹೇಳಿ ಪೇಪರ್ಗಳೆಲ್ಲ ಬರ್ತಾ ಇದೆ, ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ರೇಡಿಯೋ ನ್ಯೂಸ್ ಬೇರೆ ಅಂತ. ಆಗ ಅವ್ರು ಹೇಳಿದ್ರು, ಇಲ್ಲ, ಈ ಎಸ್ಟೇಟ್ ನಮ್ಮ ಇರುವಂಥ ಸ್ಥಳ ಮಹಾತ್ಮರ ಸಂರಕ್ಷಣೆ ಇದೆ, ಇದೇನು ಭಯಪಡಬೇಡಿ ಅಂತ. ಅವ್ರ ಸಂರಕ್ಷಣೆ ಇದೆ, ಕಾಪಾಡೋದು ಹೌದು, ಯಾಕೆ ಭಯ ಅಂತಂದ್ರು ಕೋರ್ಸ್. ಎಲ್ಲರೂ ಅಲ್ಲೇ ಇದ್ರು. ಬಂದಂಥ ಸುನಾಮಿ ನೇರವಾಗಿ ಮದ್ರಾಸನ್ನು ಬಿಟ್ಟು ಕಲ್ಕತ್ತಾ ಕಡೆ ಹೋಗ್ಬಿಡ್ತು. ಆಂಧ್ರ, ಅದು ದಿವಿ ಅಂತ ಕರೀತಾರೆ, ವಿಶಾಖಪಟ್ಟಣ ಗಡ್ಡೆಯನ್ನು ದಿವಿಗಡ್ಡೆ ಅಂತ ಕರೀತಾರೆ ಆಂಧ್ರದಲ್ಲಿ, ತೆಲುಗು ಭಾಷೆ. ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟು ಬಂದಿದ್ದು ಇಲ್ಲಿ ಅಡಿಯಾರ ಹತ್ರ, ಹೋಗಿದ್ದು ಆ ಕಡೆ. ಕೋರ್ಸ್ ಹೇಳಿದ್ದು ಇದಾಯಿತು, ಇದು ಮಹಾತ್ಮರ ರಕ್ಷಣೆ ಇದೆ ಅಂತ. ಆಗ ಏನಾಯಿತು, ಹೆಚ್ಚಿನ ಮಳೆ ಬಿದ್ದಿದ್ದರಿಂದ ಸ್ವಲ್ಪ ಕಟ್ಟಿದ ಕಟ್ಟಡಗಳು ಹಳೆವು ಎಲ್ಲ ಬಿದ್ದೋಗಿತ್ತು. ಅದನ್ನು ಕೋರ್ಸ್ ಅವರು ರಿಪೇರಿ ಮಾಡಿದ್ರು. ರಿಪೇರಿ ಮಾಡಿದಾಗ ಒಂದು ಕಡೆ ಅನೇಕ ಗಂಜಿಗಳು, ಅನೇಕ ಲೋಹಗಳು ಕೂಡಿದಂಥ ಒಂದು, ನಾವು ಪಾಕೆಟ್ ಅನ್ಕೊಳ್ಳೋಣ, ಕೂಡಿದಂಥ ಒಂದು ಸರ್ಕು ಒಂದು ಕಡೆ ಸಿಕ್ತು. ಅದನ್ನು ಇದೇನೆ ದೊಡ್ಡವರು ಇನ್ನೂ ಇದ್ದಾರೆ ಅಂತ ಹೇಳಿ ಕೋರ್ಸ್ ಅವರು ಎತ್ತಿ ದಾದಾಜಿ ಅವರು ಕೈ ಕೊಟ್ಟರು. ದಾದಾಜಿ ಇರೋ ರೂಮಲ್ಲಿ ಇಟ್ಕೊಂಡ್ರಂತೆ, ಯಾರು ಹಿರಿಯರು ಆಮೇಲೆ ನೋಡೋಣ ಅಂತ. ಇಲ್ಲಿ ಅನೇಕ ವರ್ಷಗಳ ನಂತರ ಹೆಜ್ಜೆ ಇಟ್ಟು ನೋಡಿ, ಆಗ ಇಲ್ಲೇನೋ ವ್ಯತ್ಯಾಸ ಆಗಿದೆ ಅಂತ ಹೇಳಿ ಜೈಲಿಗಳು ಬಂದರು. 80ರಲ್ಲಿ ಏನೂ ಇಲ್ಲ ಅಂತಂದ್ರೂ ಇವ್ರು ಇಲ್ಲ, ಏನೋ ಡಿಫ್ರೆನ್ಸ್ ಆಗಿದೆ ಇಲ್ಲಿ. ಆಗ ದಾದಾಜಿ ಅವರು ಹೇಳಿದ್ರು, ಹೌದು, ಈ ರೀತಿ ಆ ಮಳೆ ಕೊಟ್ಟಂಥ ತೊಂದರೆಯಿಂದ ಈ ರೀತಿ ಆಯಿತು, ಅದನ್ನು ಜೋಪಾನವಾಗಿ ನಾನು ನಮ್ಮ ಕಡೆ ಇಟ್ಟಿದ್ದೀನಿ, ತೋರಿಸಿ. ಅದು ಹೇಗಪ್ಪ ಅಂತಂದರೆ, ಡೆಸೆಂಟ್ರು ಇವರು ಕೃಷ್ಣಮೂರ್ತಿ ಬಹಳ ಚಿಕ್ಕವರು, ಅಮ್ಮ ಅಂತ ಹೇಳಿ ಅವರಿಂದ ತಿರುಗಾಡ್ತಾ ಇದ್ದಂಥ ಕಾಲ. ಆ ಕಾಲದಲ್ಲಿ ಮಹಾತ್ಮದಿಂದ ಬೆಸೆಂಟ್ರು ಆ ಎಸ್ಟೇಟನ್ನು ಕಾಪಾಡೋದಕ್ಕೋಸ್ಕರ ಮಹಾತ್ಮನ ರಕ್ಷಣೆಯನ್ನು ಅಲ್ಲಿ ಕೂಡಿಸಿದ್ರು ಭೂಮಿಯಲ್ಲಿ. ಬೆಸೆಂಟ್ರು ನೋಡಿ, ಅದು ಆಗಿನ ಕಾಲ 76-7ರಲ್ಲಿ ಈ ಘಟನೆ ನಡೆದು ಈಚೆಗೆ ಬಂತು. ಆಮೇಲೆ ಕೃಷ್ಣಮೂರ್ತಿಯವರ ಗಮನ ಇದ್ದಲ್ಲ, ಸಣ್ಣ ಹುಡುಗ ಅವಾಗ ಬೆಸೆಂಟ್ ತಿರುಗಾಡ್ತಾ ಇದ್ದಂಥ ಹುಡುಗ. ಆಗ ಪುನಃ ಇವ್ರಿನ ಕೆಲಸ ಮಾಡೋದಿಲ್ಲ, ಈಚೆ ತೆಗೆದುಬಿಟ್ಟಿದ್ದೀರಿ, ಬೇರೆ ಬೇರೆ ತನ್ನಿ ಅಂತ ಹೇಳಿ ಒಂದು ಲಿಸ್ಟ್ ಕೊಟ್ಟು ಇವನ್ನ ತರಿಸಿ ಅಂತ ಹೇಳಿ ತರಿಸ್ಕೊಂಡು ಅದನ್ನು ಅವರ ಸ್ವಹಸ್ತದಿಂದ ಒಂದು ಕಡೆ ಸ್ಥಾಪನೆ ಮಾಡಿದರು. ಅದು ದಾದಾಜಿಯವರು ಬೇರೆಯವರಿಗೆ ಹೇಳಿರಬಹುದು, ಸ್ಥಳನ ಹೇಳಿರಬಹುದು, ದಾದಾಜಿಯವರು ಇಲ್ಲ ಈಗ. ಆದರೂ ರಕ್ಷಣೆಯಲ್ಲಿದೆ ಅಡಿಯಾರ್ ಕ್ಷೇತ್ರ. 2004ರಲ್ಲಿ ನಾನು ಹೇಳಿದ್ನಲ್ಲ, ಆ ರಕ್ಷಣೆಗೆ ಅಡಿಯಾರ್ ಕ್ಷೇತ್ರ ಒಳಗಡೆ ಇದ್ದಿದ್ರೆ ನಾವು ನೆಮ್ಮದಿಯಾಗಿ ನಮ್ಮ ಪ್ರೆಸಿಡೆನ್ಷಿಯಲ್ ಸ್ಪೀಚ್ ಕೊಡ್ತಾ ಇದ್ದಾರೆ. ನಿಮ್ಮಂಥ ಬೆಳಗ್ಗೆ ಟಿಫನ್ ಆಗಿತ್ತು, ಕೂತ್ಕೊಂಡಿದ್ದೀವಿ ಕ್ಷೇತ್ರದ ಮೇಲೆ. ಅವರೇನೋ ಅಡಿಯಾರ್ ಕ್ಷೇತ್ರ ಸ್ವಲ್ಪ ತೊಂದರೆಯಲ್ಲಿದೆ ಅಂತ ಇದು ಬಂತು ಅವ್ರ ಬಾಯಲ್ಲಿ, ದೊಡ್ಡವ್ರ ಬಾಯಲ್ಲಿ ಬಂತದು.
ಕೇಳ್ತಾ ಇದ್ದಾರೆ ಏನೋ ಸೂತ್ರ ಮಳೆ ಅದೋ ಇದು ಗಾಡಿನ ಬರ್ಬೋದು ಅಂತ ನಮ್ಮಲ್ಲಿ ಅವರು ಅಂದ್ಕೊಂಡ್ರೆ ಸ್ಪೀಚ್ ಆಯಿತು, ಮಧ್ಯಾಹ್ನ ಊಟ ಆಯಿತು, ಆಮೇಲೆ ಗೊತ್ತಾಯಿತು ಏನು ಎಫೆಕ್ಟ್ ಆಗಿದೆ ಅಂತ. ಅಡಿಯಾರ್ ಕ್ಷೇತ್ರ ಬಿಟ್ಟು ಈ ಕಡೆ ಅಷ್ಟಲಕ್ಷ್ಮಿ ಗುಡಿ ಈ ಕಡೆ ಹೊಡ್ಕೊಂಡು ಹೋಗಿದೆ, ಮನೆ ಮಠ ಎಲ್ಲ ಆ ಕಡೆ ಏನಪ್ಪ ಅದು ಮೆರೀನಾ ಬೀಚು ಸಿಟಿ ಎಲ್ಲ ತೊಂದರೆ ಸಿಕ್ಕಿದೆ. ನಾವು ಮಾತ್ರ ಸೇಫ್ ಆಗಿದೆ. ಅಲ್ಲಿಗೆ ಕಾಪಾಡೋದ್ರ ಕೈ ಯಾರು? ನಮ್ಮನ್ನು ಕಾಪಾಡೋದ್ರ ಕೈಗೆ ಮಹಾತ್ಮರು ಇಲ್ಲಿ ಅಲ್ಲಿ ಭೂಸ್ಥಾಪನೆ ಮಾಡಿದ್ರೆ ಜೆ.ಕೆ. ಅವರು ಒಂದು ವೇಳೆ ಅವ್ರು ಬರಲಿಲ್ಲ ಅಂತ ಇಟ್ಕೊಂಡು ನಾವು ಅಷ್ಟೇ. ನಮ್ದು 2004 21 ವರ್ಷದ ಹಿಂದೆ ನಮ್ಮ ಕಡೆ. ಅದಕ್ಕಾಗಿ ಎಲ್ಲರೂ ಬಹಳ ಸೂಕ್ಷ್ಮವಾದ ವಿಷಯ, ಬಹಳ ಸೂಕ್ಷ್ಮವಾಗಿ ಯಾವುದಾದ್ರೂ ಒಂದು ಇತಿಹಾಸ ತಿಳಿಸುತ್ತೆ ಅಂತ ಇಟ್ಕೊಳ್ಳಿ. ತಿಳಿಸೋವಾಗ ಇಷ್ಟೊತ್ತು ಆಯ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಲ್ಲ ಬೇಡಲ್ಲ ಅಂತ ಫೋನು ವಾಟ್ಸಪ್ಪು ದೊಡ್ಡದಾಗಿ ಬರ್ತಾರೆ. ಮೊತ್ತದಲ್ಲಿ ಮನೆಯಿಂದ ಫೋನು ಏನೋ ಒಂದು ಮನೆಯಿಂದ ಇರಲಿ ಕೇಳಿಸ್ಕೊಂಡು ಹೊರಗೆ ಕೇಳಿಸ್ಕೊಳ್ಳೋಣ. ಇಲ್ಲೇನು ಕಲಿಯೋದಿಲ್ಲ. ನಮ್ಮಷ್ಟಕ್ಕೆ ನಾವು ಬದಲಾವಣೆ ಮಾಡಿಕೊಳ್ಳೋದಿದೆ, ನಮ್ಮಷ್ಟಕ್ಕೆ ನಾವು ಬದಲಾವಣೆ ಮಾಡಿಕೊಳ್ಳೋದಿದೆ. ಅನಂತರ ನಡವಳಿಕೆ ಈಗ ನಮ್ಗೆ ಕಲಿಸ್ತಾ ಇದ್ದಾರೆ. ಇದು ಇಲ್ಲಿನ ವ್ಯವಸ್ಥಾಪಕರು ಬೇಜಾರು ಪಡ್ಕೋಬಾರ್ದು. ನಮ್ಮ ಸನತ್ತವರಾಗಲಿ, ನಮ್ಮ ಮಹದೇವಪ್ಪನವರಾಗಲಿ ಕೆಲವು ತಿಂಗಳ ಹಿಂದೆ ಭಾಳ ಹಿರಿಯರು ಈ ಉಪನ್ಯಾಸ ಅವರನ್ನು ಬರ್ಮಾಡ್ಕೊಂಡಿದ್ದು ಕಳಿಸಿದ್ದು ಸೂಕ್ತ ಅಂತ ಅನಿಸ್ಲಿಲ್ಲ. ಯಾಕಪ್ಪ ಈ ಪಾಯಿಂಟ್ ಜೆ.ಕೆ. ಅವರಿಗೆ ಈ ಪಾಯಿಂಟ್ ಬರ್ತಾ ಇದೆ ಅಂತಂದ್ರೆ, ಜೆ.ಕೆ. ಅವರಿಗೆ 69 ವರ್ಷ. ಯೋಗದ ರೀತಿಯಲ್ಲಿ ಅವ್ರ ಶರೀರದ ದೌರ್ಬಲ್ಯವನ್ನು ಹೋಗಲಾಡಿಸೋದಕ್ಕೆ ಯೋಗ ಮಾಸ್ಟರ್ ವಯಸ್ಸು 27 ವರ್ಷ. ಮಾಸ್ಟರ್ ಯೋಗ ಟೀಚರ್ ವಯಸ್ಸು ಎಷ್ಟು? ಇವ್ರ ವಯಸ್ಸು 69. ಒಂದು ನ್ಯೂನತೆ ಕಾಣಿಸ್ಕೊಳ್ತು ಜೆ.ಕೆ. ಅವರ ಶರೀರದಲ್ಲಿ. ಆ ನ್ಯೂನತೆಯನ್ನು ಹೋಗಲಾಡಿಸೋಕ್ಕೋಸ್ಕರ, ಸರಿ ಮಾಡೋಕ್ಕೋಸ್ಕರ ಆ ಯೋಗ ಟೀಚರು ನಾನು ನಿಮ್ಮನೆಗೆ ಬರ್ತೀನಿ ಅಂತಂದ್ರು. ಇಲ್ಲ ನಿಮ್ಮಂಥವರು ಇಲ್ಲಿ ಕರ್ಸ್ಕೊಳ್ಳೋದು ಸರಿ ಇಲ್ಲ, ನಾನು ಬಂದೇ ಬರ್ತೀನಿ ಜೆ.ಕೆ. ಫೌಂಡೇಶನ್ಗೆ. ಜೆ.ಕೆ. ಫೌಂಡೇಶನ್ಗೆ ಬರ್ತಾ ಇದ್ರು ಒಂದಷ್ಟು ದಿನ. ಆ ಹುಡುಗ ಬರೋಷ್ಟೊತ್ತಿಗೆ ಇವರು ಆ ಟ್ರೀಟ್ಮೆಂಟ್ ಹಾಲು, ಯೋಗ ಹಾಲನ್ನು ಸ್ವಚ್ಛವಾಗಿ ಗುಡಿಸಾಕಿ ಜಂಕಾನ ಹಾಕಿ ಹೇಗೆ ಮಾಡಬೇಕು ಹಾಗೆ ಮಾಡಿಬಿಡ್ತಾ ಇದ್ರು. ಇಲ್ಲಿ ಹುಡುಗ ದೊಡ್ಡವರು ಅನ್ನೋ ಪ್ರಶ್ನೆ ಅಲ್ಲ. ಹಿರಿಯರು ಯಾರಾದರೂ ಬಂದರೆ, ಉಪದೇಶಗಳು ಯಾರಾದರೂ ಬಂದರೆ ಹೇಗೆ ಸ್ವೀಕರಿಸಬೇಕು ಅನ್ನೋದು ಇಲ್ಲಿ ಅವ್ರು ತಿಳಿಸ್ತಾ ಇರೋ ಒಂದು ಘಟನೆ. ಆ ಹುಡುಗನ ಹೆಸರು ಪಿ.ವಿ.ಕೆ. ದೇಶಿಕಾಚಾರ್. ಯೋಗ ಟೀಚರ್ ಹೆಸರು ಪಿ.ವಿ.ಕೆ. ದೇಶಿಕಾಚಾರ್. 27 ವರ್ಷ. ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದು ಇವರು 69 ವರ್ಷ. ಪ್ರಪಂಚಕ್ಕೆಲ್ಲ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಅಂತ ವ್ಯಕ್ತಿ ಸಣ್ಣ ಹುಡುಗನ ಹೇಗೆ ಗುರುವಾಗಿ ಹಿರಿಯನಾಗಿ ಸ್ವೀಕರಿಸ್ತಾ ಇದ್ದಾರೆ ಅನ್ನೋದು ಇದು ಮುಖ್ಯ. ನಮ್ಮಲ್ಲಿ ಯಾರೋ ಒಬ್ಬರು ಬರ್ತಾರೆ ಅಂತ ಇಟ್ಕೊಳ್ಳಿ, ನಮ್ಮ ಸೊಸೈಟಿಗೆ ಬೇರೆ ಕಡೆಯಿಂದ ಅವ್ರು ಇಂಟರ್ನ್ಯಾಷನಲ್ ಲೆಕ್ಚರ್, ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ. ಹೇಗೆ ಸ್ವೀಕರಿಸಬೇಕು ಅನ್ನೋದು ಈ ತಿಳುವಳಿಕೆ ಪಾಠ ಇದು ನಮಗೆ ಜೆ.ಕೆ. ಅವರು ತಿಳಿಸ್ತಾ ಇರೋದು. ಯಾವತ್ತಲ್ಲಿ ಅಂತಂದ್ರೆ ಇರೋದು ಅನೆಕ್ಡೋಟ್ಸ್ ಒಂದು ಲೈಫ್ ಆಫ್ ಕೃಷ್ಣಮೂರ್ತಿ ಇದರಲ್ಲಿದೆ ನೋಡಿ ಹೇಗಿದೆ. ಅದಕ್ಕಾಗಿ ಪ್ರತಿಯೊಂದು ನಡತೆ ನಾವು ಹೇಗೆ ತಿಳ್ಕೋಬೇಕು ಈ ಘಟನೆಗಳೇ ಇಲ್ಲಿ ಪೂರ್ತಿ. ಅನಂತರ ಕರ್ಮದ ಬಗ್ಗೆ ಒಂದು ಪಾಯಿಂಟ್ ತಿಳಿಸ್ತಾರೆ. ಏನಪ್ಪ ಅಂತಂದ್ರೆ, ಇಲ್ಲಿ ಒಂದು 50 ಜನ ಇದ್ದು 50 ಅಂತ ಅನ್ಕೊಳ್ಳಿ. ನಾನು ಹೀಗೆ ಯೋಚನೆ ಮಾಡಿದ್ರೆ ಇಂಥ ಉಪನ್ಯಾಸ ಕೊಡುವಾಗ ನಾನು ಮನೆ ಕಡೆನೋ ನನ್ನ ಒತ್ತಡ ಕಡೆನೋ ಯೋಚನೆ ಮಾಡಿದರೆ ಮಕ್ಕಳು ಗೊತ್ತಾಗಲ್ಲ. ಇದು ಸಣ್ಣದು, ಹೊರಗಡೆ ಏನೋ ಕೋಪ ಬಂದ್ಬಿಟ್ಟು ನನಗೆ ತಿರುಗಾಡ್ತಾ ಇರ್ತೀವಿ. ಬಸ್ಸಲ್ಲಿ ಯಾರೋ ಬಂದು ನೂಕ್ಬಿಡ್ತಾರೆ, ಮಾರ್ಕೆಟಲ್ಲಿ ಬೇಯಿಸ್ಕೊಂಡಿರ್ತೀವಿ, ಅವನು ಏನೋ ಜವಾಬ್ ಕೊಡ್ತೀವಿ. ಪ್ರತಿಯೊಂದಕ್ಕೂ ಫಲ ಇದ್ದೇ ಇದೆ.
ಪ್ರತಿಯೊಂದಕ್ಕೂ ಇದನ್ನು ಇವರು ಹೇಳ್ತಾರೆ ಅನೆಕ್ಡೋಟ್ಸ್ ಅಲ್ಲಿ ಆಕಾಶಿಕ ರೆಕಾರ್ಡ್ಸ್ ಅಂತ ಉಪಯೋಗಿಸ್ತಾರೆ ಪದ. ಆಕಾಶಿಕ ರೆಕಾರ್ಡ್ಸ್ ಅಂತ ಪ್ರತಿಯೊಂದು ನಾವು ಮಾಡಿದಂಥ ಕೆಲಸ, ಯೋಚನೆ, ಭಾವನೆ, ಕೋಪದಿಂದ ಉಸಿರಾಡ್ತೀವಿ ನೋಡಿ. ಯಾರೋ ಗದಲ್ ಕೊಡ್ತಾರೆ ನಮ್ಮನ್ನು, ಏನು ಕೆಲಸ ಇಲ್ಲ, ಎಲ್ಲರೂ ಅಲ್ಲಿ ಮೈ ಕಟ್ಟರೆ ನಿಂತ್ಕೊಂಡು ಮಾತಾಡ್ತಾರೆ, ಕೂತ್ಕೊಂಡು ಮಾತಾಡ್ತಾರೆ. ಈ ವಯಸ್ಸಾದ್ರೆ ಇದು ಬೇಕಾಗಿ ನಿಮಗೆ ಅನ್ನೋ ಭಾವನೆ ಬರುತ್ತೆ ಅಂತ ಇಟ್ಕೊಳ್ಳಿ. ರೆಕಾರ್ಡ್ ಆಗಿಬಿಡುತ್ತೆ ನಮ್ಮ ನಡತೆ ಆಕಾಶಿಕ ರೆಕಾರ್ಡ್ಸ್ ಅಂತ. ಇದನ್ನು ತೀರಿಸಲೇಬೇಕು. ಈಗಾಗಲಿ, ಇವತ್ತಾಗಲಿ, ನಾಳೆಗಾಗಲಿ, ಇನ್ನೊಂದು ಜನ್ಮದಲ್ಲಾಗಲಿ ಈ ಆಕಾಶಿಕ ರೆಕಾರ್ಡ್ಸು ಕರ್ಮದೇವತೆಗಳ ಹತ್ರ ಕೆಲಸ ಮಾಡ್ತೀವಿ. ಅದು ಇಲ್ಲಿ ಹೇಳ್ತಾರೋ ಪಾಯಿಂಟ್ಸು. ಇವರ ಅನುಯಾಯಿ ಒಬ್ಬರು, ಅವ್ರ ಹೆಸರು ಅಚ್ಯುತ ಪಟವರ್ಧನ್ ಅಂತ. ಅನುಯಾಯಿ ಎಲ್ಲಾದರೂ ಉಪನ್ಯಾಸ ಆದರೆ ಕೇಳೋಕೆ ಹೋಗೋರು, ಒಳ್ಳೆ ತಿಳುವಳಿಕೆ ಕೊಡ್ತಾರಪ್ಪ ಜೇಕೆಗಳು, ಅದನ್ನು ಕೇಳಿಸ್ಕೊಂಡ್ರೆ ನಮಗೆ ಬದಲಾವಣೆ ಬರುತ್ತೆ ಅಂತ ಹೇಳಿ ಅಚ್ಯುತ ಪಟವರ್ಧನ್ ಅವರು ಇವ್ರ ಜೊತೆ ಅನುಯಾಯಿ ಅಂತ ಅಂದ್ಕೊಂಡ್ರು. ಅವರು ಅಚ್ಯುತ ಪಟವರ್ಧನ್ಗೆ 22 ವರ್ಷ ವಯಸ್ಸಾದಾಗ ವಾಹನ ಚಲಾವಣೆ ಮಾಡ್ತಾ ಹೋಗ್ತಾ ಸ್ಪೀಡಾಗಿ ಹೋಗ್ತಾ ಇರೋವಾಗ ಒಬ್ಬ 22 ವಯಸ್ಸಿನ ಹುಡುಗ ಒಬ್ಬ ಕಾರು ಸಿಕ್ಕಿಬಿಟ್ಟು ಸ್ವಲ್ಪ ಕಾಡು ಪ್ರದೇಶ, ಯಾರೂ ಇಲ್ಲ, ಹುಡುಗ ಮಾತ್ರ ಹೋದ. ಇವರು ಅಯ್ಯೋ ಸಿಕ್ಕಿದ್ರೆ ಗಲಾಟೆ, ಅದು ಇದು ಕೇಸು ಪಾಸು ಯಾಕಪ್ಪ ಅಂತ ಹೇಳಿ ಚಲಾವಣೆ ಮಾಡ್ಕೊಂಡು ಮುಂದೋದ. ಕೇಸೇನ ಆಗಲಿಲ್ಲ, ಕೇಸು ಆಗಲಿಲ್ಲ. ಆದರೆ ಅಚ್ಯುತ್ ಪಟವರ್ಧನ್ ಅವರಿಗೆ 48ರಲ್ಲಿ ಹೇಳ್ತಾರೆ, ನಮ್ಮ ಪ್ರತಿಯೊಂದು ಅಂಶನೂ ಇಷ್ಟು ಕಳ್ಕೊಂಡಲ್ಲ. ಕೋಪ ಬಂದು ಜೋರಾಗಿ ಉಸಿರಾಡ್ತೀವಿ, ಅದು ಸಮೇತ ಕರ್ಮದ ಅಡಿಯಲ್ಲೇ ಬರುತ್ತೆ. ಆಮೇಲೆ ಕರ್ಮದ ಡಿಸ್ಕ್ರಿಪ್ಷನ್ ಕೊಡುವಾಗ ಅಕರ್ಮ, ವಿಕರ್ಮ, ದುಡ ಇತ್ಯಾದಿ ಎಲ್ಲ ಹೇಳ್ಕೊಂಡು ಹೋಗ್ತೀವಿ ನಾವು. ಈ ಸ್ಟೇಜ್ ಮೇಲೆ ಕೇಳೋರು ಇದ್ದಾರೆ ಅಂತ ಹೇಳಿ ಏನು ಬೇಕೋ ಹೇಳ್ತೀವಿ. ಅದವ್ರು ಹೇಳಿಲ್ಲ. ಏನು ಆಕಾಶಕ ರೆಕಾರ್ಡ್ ಆಗಿರುತ್ತೆ ನಮ್ಮ ನಿವೃತ್ತಿಗಳು, ಅದನ್ನು ಮುಂದೆ ಅನುಭವಿಸಲೇಬೇಕು ಅಷ್ಟೇ. ಹಿಂಗೆ ಮಾಡಿದೆಯಲ್ಲಯ್ಯ ಅಂತ. ಏನಪ್ಪ ನಾನೇ ಮರ್ತೋಗಿದ್ದೆ, ಯಾರು ಗೊತ್ತಿಲ್ಲ, ಸುಮ್ಮನಾಗ್ಬಿಟ್ಟಿದ್ದೆ ಅಂತೇಳಿ ಅಚ್ಯುತ್ ಪಟವರ್ಧನವರು ತಪ್ಪೋದಿಲ್ಲಪ್ಪ, ಅನುಭವಿಸ್ಬೇಕು ಅಂತೇಳಿ ತಿಳಿಸ್ತಾರೆ. ಇದು ಯಾಕೆ ಇಲ್ಲಿ ಬರುತ್ತೆ ಅಂತಂದರೆ ನಮ್ಮಲ್ಲಿ ನಾವು ನಿವೃತ್ತಿಯನ್ನು ಹೇಗೆ ಸರಿ ಮಾಡ್ಕೋಬೇಕು ಅಂತ. ಯಾರೂ ನೋಡಲಿಲ್ಲ ಅಂದರೆ ನೋಡೋನೊಬ್ಬ ಇದ್ದಾನೆ, ನೋಡೋನೊಬ್ಬ ಇದ್ದಾನೆ, ಯಾರೂ ನೋಡಲಿಲ್ಲ. ಅದಕ್ಕಾಗಿ ಎಚ್ಚರಿಕೆಯಿಂದ ಜೀವನ ಮಾಡಬೇಕು ಅಂತ ಹೇಳಿ ನಿಮಗೆ ತಿಳಿಸ್ತಾರೆ. ಅನಂತರ ಇದು ಬಹಳ ಮುಖ್ಯ. ಹೆಣ್ಣಾಗಲಿ ಗಂಡಾಗಲಿ ನಡವಳಿಕೆಗಳು ಹೇಗಿರಬೇಕು ಅನ್ನೋದು ಇನ್ನೊಂದು ಅಂಶ. ಒಂದು 1920 ಯುಕ್ತ ವಯಸ್ಸು ಮದುವೆ ಆಗುವ ಯುಕ್ತ ವಯಸ್ಸು ಹೇಗೆ? ಯುಕ್ತ ವಯಸ್ಸು 30 ಯುಕ್ತ ವಯಸ್ಸು. ಶರೀರದ ಯಾವ ದೌರ್ಬಲ್ಯದಿಂದ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ನಾನ್ ಡಿಸೆಂಟ್ಗಳು ಇವರು ಯಾರನ್ನ ಜೇಕೆ ಅವ್ರನ್ನ. ಅಲ್ಲಿರೋ ಡಾಕ್ಟ್ರು ನರ್ಸು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಎಲ್ಲರಿಗೂ ಕೊಟ್ಟಾಗ ಒಳ್ಳೆಯವ್ರಿಗೆ, ಡಾಕ್ಟ್ರು ನರ್ಸು ಒಳ್ಳೆಯವರು, ಎಲ್ಲರಿಗೂ ಒಳ್ಳೆಯ ರೀತಿಗೆ ಮಾಡ್ತಾರೆ. ಅವರು ಆನಿವರ್ಸರಿ ಒಂದಿನ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೇಕು ಜೇಕೆ ಅವ್ರನ್ನ. ಬರ್ತಾರೆ ಆನಿವರ್ಸರಿ ಬರ್ತಾ ಇರೋವಾಗ ಕಿಟಕಿಲಿ ಗಮನಿಸ್ತಾರೆ, ಜೇಕೆ ಅವರು ಆ ನರ್ಸನ್ನು ನೋಡ್ತಾ ಇರ್ತಾರೆ. ನರ್ಸನ್ನ ಇಲ್ಲಿ ನಡವಳಿಕೆಗಳು ನಮ್ಮ ನಡವಳಿಕೆಗಳು ಹೇಗಿರಬೇಕು ಅಂತ ಅದು ಮುಖ್ಯ. ಇಲ್ಲಿ ಜೇಕೆ ಅವರು ನರ್ಸನ್ನು ನೋಡ್ತಾ ಇರ್ತಾರೆ, ಅದನ್ನು ಮೇಡಮ್ ನೋಡ್ತಾರೆ. ಬಂದು ಒಳ್ಳೆಯ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು
ಬಿಡು ತೆಗೆದುಕೊಂಡು ನನ್ನ ಮನಸ್ಸಲ್ಲಿ ಒಂದು ಇದೆಯಪ್ಪ, ಅದನ್ನು ನಿನಗೆ ಹೇಳ್ತೀನಿ, ನೀನು ಇಷ್ಟ ತಿಳಿಸು ಅಂತ ಹೇಳ್ತಾರೆ. ಹೇಳಮ್ಮ ಅಂತ ಹೇಳ್ತಾರೆ. ನಿನಗೆ ಮದುವೆ ಮಾಡಬೇಕು ಅಂತಿದ್ದೀನಿ. ಇದೇನಮ್ಮ ಇದು? ಯಾವ ಇದರಿಂದ ಕಮ್ಮಿ ಹೇಳ್ತಾ ಇದ್ದೀನಿ ನನಗೆ? ಅವ್ರ ಭಾವನೆನೇ ಇಲ್ಲ. ಮನೆಗೆ ಬೀಳಿಸಿದ ಮೇಲೆ ಮೆಸೇಜ್ ಹೇಳ್ತಾರೆ. ನೀವು ಮನುಷ್ಯನೇ ಇದ್ದಾಗ ಆ ನರ್ಸನ್ನು ನೋಡ್ತೀನಿ, ಅದಕ್ಕೋಸ್ಕರ ನನಗೆ ಭಾವನೆ ಗೊತ್ತು ಅಂತ. ಹೌದಮ್ಮ, ನಾನು ಆ ನರ್ಸನ್ನ ರೂಪವನ್ನು ನಿಮ್ಮ ರೀತಿ ನೋಡ್ತಾ ಇದ್ದೆ. ನರ್ಸಮ್ನಲ್ಲಿ ನಿಮ್ಮನ್ನ ನೋಡ್ತಾ ಇದ್ದೆ ನಾನು. ಆನಿಮೇಷನ್ ಆಗ ನೋಡ್ತಾ ಇದ್ದೆ JK ಅವ್ರನ್ನ. ಹೊತ್ತೊತ್ತಿಗೆ ಟಿಫನ್ನು ತಿನ್ನಿಸೋದು ಸಣ್ಣ ಹುಡುಗ. ಬೇಡ ಅಂತಂದ್ರು ನೀವು ಒಂದು ತುತ್ತಿ ತಿನ್ನಪ್ಪ ಅಂತೀವಿ ಮನೆಯಲ್ಲಿ ಮಕ್ಕಳಿಗೆ. ಹೀಗೆ ಪ್ರಾರಂಭದಲ್ಲಿ ಬೆಳೆಸಿದಂಥ ತಾಯಿ ಅಮ್ಮ. ಇಲ್ಲಿ ನೋಡಿದ್ರೆ ಹಾಸ್ಪಿಟ್ಲಲ್ಲಿ ಕೈಕಾಲು ಒತ್ತೋದ್ರಿಂದ ಹಿಡಿದು ಶರೀರ ಸ್ವಚ್ಛ ಮಾಡೋದ್ರಿಂದ ಹಿಡಿದು ಎಲ್ಲ ನರ್ಸ್ ಮಾಡ್ತಾ ಇದ್ದಾರೆ. ಪೇಷೆಂಟ್ ಮಾಡಿದ ರೀತಿ ನರ್ಸ್ ಮಾಡ್ತಾ ಇದ್ದಾಳೆ ಹಾಸ್ಪಿಟ್ಲಲ್ಲಿ. ನಾನು ನಿಮ್ಮನ್ನ ಆಯದಲ್ಲಿ ನೋಡ್ತಾ ಇದ್ದೆ ಆ ಸರ್ವಿಸ್ ಅನ್ನ ಅಂತ ಹೇಳಿ ನಾವೇ ಹೇಳಿ. ಇದು JK ನಮ್ಮ ಮುಂದೆ ಇಟ್ಟಿರೋ ಪ್ರಶ್ನೆ. ಗಂಡು ಹೆಣ್ಣನ್ನು ಯಾವ ರೀತಿ ನೋಡ್ತಾಳೆ, ಹೆಣ್ಣು ಗಂಡನ್ನ ಯಾವ ರೀತಿ ನೋಡ್ತಾಳೆ, ಈ ತಿಳುವಳಿಕೆ ನಮಗೆ ಬೇಕು. ಈ ತಿಳುವಳಿಕೆ ಪ್ರತಿಯೊಬ್ಬರು ಹೆಣ್ಣನ್ನ ನೀವು ಪೂರ್ತಿ ದ ಸೈನ್ಸ್ ಆಫ್ ಸ್ಯಾಕ್ರಿಫೈಸ್. ಯಾವುದಾದ್ರೂ ಒಂದು ವ್ಯವಸ್ಥೆಯಲ್ಲಿ ಪೂಜೆಯಲ್ಲಿ ತೊಡಗಿರೋವಾಗ ನಾವು ಹೇಗೆ ನಡ್ಕೊಳ್ಳಬೇಕು ಅಂತ ಈಗ ಆಗುತ್ತಲ್ಲ. ಲೆಬ್ರಿಟರ್ ಅವರು ಬರ್ತಿದ್ದಾರೆ ದ ಸೈನ್ಸ್ ಆಫ್ ಸ್ಯಾಕ್ರಿಫೈಸ್. ಅದರಲ್ಲಿ ಪೂಜೆಯಲ್ಲಿ ತೊಡಗೋವಾಗ, ಒಂದು ವ್ಯವಸ್ಥೆಯಲ್ಲಿ ತೊಡಗೋವಾಗ, ಒಂದು ಕಾರ್ಯಕ್ರಮದಲ್ಲಿ ತೊಡಗೋವಾಗ ಒಬ್ಬರಿಗೊಬ್ಬರು ಹೇಗೆ ನಡವಳಿಕೆ ಇರಬೇಕು ಅನ್ನೋದನ್ನು ಇವರು ಗಮನಕ್ಕೆ ತರ್ತಾರೆ. ನಾನು ಆಯಮ್ಮನಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೆ, ಅಮ್ಮನ ರೂಪದಲ್ಲಿ ನರ್ಸಲ್ಲಿ. ನಮಗೆ ಮದುವೆ ಅಂತ ಇದ್ದೀರಲ್ಲ, ಇದೇನಿದು ಅಂತ. ಆಮೇಲೆ ತಪ್ಪಗೈತು ಅದು ಬೇರೆ. ಈ ನಡವಳಿಕೆ ನಮಗೂ ಇರಬೇಕು. ಆ ಸೈನ್ಸ್ ಆಫ್ ಸ್ಯಾಕ್ರಮೆಂಟ್ಸ್ ಲೆಬ್ರಿಟರು ನೇರವಾಗಿ ಸ್ವಂತಾನೇ ಬಂದ್ರು ಅಥವಾ ಉಜ್ಜಯಿನಿಯಲ್ಲಿ ಒಂದು ಆಶ್ರಮ ಇದೆ. ಸಾಂಘಿ ಧ್ವನಿ ಆಶ್ರಮ ಅಂತ ಉಜ್ಜಯಿನಿಯಲ್ಲಿ ನೋಡಿರೋದು ಬಹಳ ಜನ ಇರ್ತಾರೆ. ಒಂದು ವೇಳೆ ಇಲ್ಲ ಅವಕಾಶ ಸಿಕ್ಕಿದಾಗ ನಾವು ಹೋಗ್ತೇವೆ ಉಜ್ಜಯಿನಿಗೆ ಇದ್ದರೆ ದಯವಿಟ್ಟು ಆಶ್ರಮಕ್ಕೆ ಹೋಗಿ. ಅಲ್ಲಿ 64 ವಿದ್ಯೆಗಳ ಕಲೆಗಳ ಅಚ್ಚುಕಟ್ಟಾಗಿ ಕಲೆಗಳೆಲ್ಲ ರೂಪಿಸಿದ್ದಾರೆ. ಅದನ್ನು ಲೆಬ್ರಿಟ್ರವರು ಸ್ಯಾಕ್ರಮೆಂಟ್ಸ್ ಹೇಳ್ತಾರೆ. ಅಲ್ಲಿ ಗಮನಿಸಬಾರದು. ಯಾಕೆಂದರೆ ಇದು ಬೆಳಚೀವಿ ಆಂತರಿಕವಾಗಿ ಜ್ಞಾನವನ್ನು ಹೆಚ್ಚು ಮಾಡಿಕೊಂಡಂಥ ಜೀವಿ. ದೀಕ್ಷೆನ ಪಡೆದಾಗ ಬೇರೆ ಬರೆದ್ರು, ನಮ್ಗೆ ಗೊತ್ತಿಲ್ಲ. ಅಂಥದ್ದು ಅಲ್ಲ. ನಾವು ಬಟ್ಟೆ ಬರೆ ಉಡುಪು ಹೇಗಿರಬೇಕು, ನಮ್ಮದು ಹೆಣ್ಣು ಗಂಡದು ಪಕ್ಕಲ್ಲಿದೆ. ಆ 64 ಕಲೆಗಳಲ್ಲಿ ಒಂದು ವಿದ್ಯೆ, 64 ಕಲೆಗಳಲ್ಲಿ ಒಂದು ವಿದ್ಯೆ ಅದು ಉಡುಪು. ನಾಳೆಯಿಂದ ಏನಾದರೂ ಒಂದು ಶರೀರ ಕಾಣೋ ರೀತಿಯಲ್ಲಿ ನಾವು ಉಡುಪು ಧರಿಸಿದ್ರೆ ಬದಲಾವಣೆ ಮಾಡಿಕೊಳ್ಳೋಣ. ಇದರಲ್ಲಿ ಬಂದಿರೋದು ಆ ಮದುವೆ ವಿಷಯದಲ್ಲಿ ಬಂದಿರೋದು ಇದೆಲ್ಲ. ಅದು ಪೇಜ್ಗಟ್ಟಲೆ ಇದೆ, ಅದು ಬ್ಯಾನಗಟ್ಟಲೆ ಬಂದಿದ್ದಾರೆ ಬುಕ್ಕಲ್ಲಿ. ನಾನು ಒಂದು ಲೈನಲ್ಲಿ ಬರ್ಕೊಂಡಿದ್ದೀನಿ, ಒಂದು ಲೈನ್. ಅದಕ್ಕಾಗಿ ನಾವು ಹೇಗಿರಬೇಕು, ಪ್ರತಿಯೊಬ್ಬರಲ್ಲೂ ಮಾತೃರೂಪದಲ್ಲಿ ಗಂಡು ನೋಡಬೇಕು ಹೆಣ್ಣನ್ನು, ಹೆಣ್ಣು ಗಂಡಸನ್ನ ತಂದೆ ರೂಪದಲ್ಲಿ ನೋಡಿ ಹೇಗಿದೆ. ಅದು ಇಲ್ಲಿ ಬಂದಿರೋದು JK ಅವರ ಮದುವೆ ವಿಷಯ. ಅನಂತರ 2ನೇ ಪ್ಯಾರಾದಲ್ಲಿ ಅನೇಕ ಜೋಡಿಸಲ್ಲಿ ಹೇಳಿರುವಂಥದ್ದು
ಇಲ್ಲಿ ಇಷ್ಟೊತ್ತು ನೋಡಿದ್ರಲ್ಲ, ಇವರು ಹೊರಗಡೆ ಏನು ಉಪನ್ಯಾಸಗಳಲ್ಲಿ ಕರ್ಮ ಪುನರ್ಜನ್ಮ ಹೇಳ್ತಾ ಇಲ್ಲ. ಚರ್ಚೆ ಬಂದು ಕ್ವಶನ್ ಆನ್ಸರ್ಸ್ ಅಲ್ಲಿ ಅದು ಬರುತ್ತೆ. ಏನು ನೀವು ದೇವರು ಇದ್ದಾರೆ ಇಲ್ಲ ಅಂತಾನೆ ಹೇಳೋದಿಲ್ವೇ, ಹಾಗೆ ಹೀಗೆ ಅಂತ ನಮ್ಮಲ್ಲಿ ಯಾವೊಂದು ಅವರು ದೇವರ ಬಗ್ಗೆ ಚಕಾರ ಹೇಳೋದಿಲ್ಲ. ಈಗ ಹೇಳಿದ್ದಾರೆ ದೇವರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಅದನ್ನು ಹೇಳೋದು. ಕೃಷ್ಣಮೂರ್ತಿ 100 years ಮುಟ್ಟದೆ ಆಗಿರೋದು ಏನಪ್ಪ ಅಂತಂದ್ರೆ, ಪುನರ್ಜನ್ಮ ವಾಸ್ತವಿಕವೇ ಅಂತ ರಾಧಾಜಿಯವರು ಪ್ರಶ್ನೆ. ರಾಧಾಜಿಯವರು ಕೇಳಿದಂಥ ಪ್ರಶ್ನೆ, ಈ ಪುನರ್ಜನ್ಮ ಅದು ಇದು ಅಂತ ಕೇಳ್ತಾರಲ್ಲ, ಸಾಮಾನ್ಯ ಜನರಿಗೆ ಇದು ಅರ್ಥ ಆಗ್ತದೆ. ಇದು ವಾಸ್ತವಿಕನಾ? ದೇಶಕಾಚಾರ ಎಷ್ಟೊತ್ತು ಕೇಳಿಸ್ಕೊಂಡಿದ್ದೀವಿ, ಕಾಲಾಕ್ಷರಗಳು ನಾವು ಅನುಭವಿಸಲೇಬೇಕು, ಸಣ್ಣ ಪುಟ್ಟದು ಕೂಡ ಅನುಭವಿಸ್ಬೇಕು. ಇದು ಸಮೇತ ಹೌದು ರಾಧಾಜಿ ಅಂತ. ಪುನರ್ಜನ್ಮ ವಾಸ್ತವಿಕ, ಏನೇನು ಇವಾಗ ತಿಳ್ಕೊಂಡಿದ್ದೀವಿ ಇದರಂತೆ ನಾವು ನಡೆದರೆ ಒಂದು ಬದಲಾವಣೆ, ಇದರಂತೆ ನಡೆದರೆ ನಾನು ಲೆಕ್ಕ ಪ್ರಕಾರ ನಾನು ಹಾಗೆ ಇರ್ತೀನಿ ಅಂತಂದ್ರೆ ಇರ್ಬೋದು. ಕೆಲವೊಂದು ಜಾಸ್ತಿ ಆಗುತ್ತೆ, ತೀರಿಸಬೇಕಾಗುತ್ತೆ. ಎವಲ್ಯೂಷನಲ್ಲಿ ಇದಕ್ಕೆ ಹೋಗ್ತೀವಿ, ಅದು ಡೀಟೇಲ್ ಕೊಡ್ತಾರೆ ರಾಧಾಜಿಯವರಿಗೆ. ಡೀಟೇಲ್ ಹೌದು, ಏನಾದರೂ ವ್ಯತ್ಯಾಸ ಇದ್ದರೆ ಜನ್ಮ ಎತ್ತಬೇಕು. ಅದಕ್ಕೆ ಉದಾಹರಣೆ ಇನ್ನೊಂದು ಯಾರಾದರೂ ಕೊಡ್ತಾರೆ. ಅವರು ಇದು ನಡೆದ ಘಟನೆ 1984ರಲ್ಲಿ ಓಹಾಯ್ ಅಮೆರಿಕದ ಒಂದು ಏರಿಯಾ ಓಹಾಯ್. ಅಲ್ಲಿ ಮೇರಿ ಜಂಬಾಲಿಸ್ಟ್ ಅನ್ನೋರು, ಹೆಣ್ಣು, ಅವರು ಕೃಷ್ಣಮೂರ್ತಿ ಅವರ ಜೊತೆಯಲ್ಲಿ ನಿತ್ಯಾನಂದ ಹೇಗಿದ್ನೋ ತಮ್ಮ ಆ ರೀತಿ ಇರ್ತಾರೆ. ಜಂಬಾಲಿಸ್ಟ್ ಅವರು ಕೃಷ್ಣಮೂರ್ತಿಯವರು ತಮ್ಮನು ಕೃಷ್ಣಮೂರ್ತಿಯವರ ಹತ್ರ ಹೇಗಿದ್ನೋ ಒಡಂಬಡಿಕೆ ಲವಲವಿಕೆ ಹಾಗಿರ್ತಾಳೆ ಇಮ್ಮ. ಗೊತ್ತಿಲ್ಲ ಅಂತ ಹೇಳೋ ಬರೋಲ್ಲ ಇಲ್ಲಿ. ಆದರೂ ಆಮೇಲೆ ಜಂಬಾಲಿಸ್ಟನ್ನು ಕೇಳಿಬಿಡ್ತಾರೆ ಕೃಷ್ಣಮೂರ್ತಿ. ಒಂದು ವೇಳೆ ನಾನು ನಿಮ್ಮನ್ನು ಗಮನಿಸ್ತಾ ಇದ್ದರೆ, ನಿಮ್ಮ ನಡವಳಿಕೆಗಳು ಒಡನಾಟ ಎಲ್ಲ ಗಮನಿಸ್ತಾ ಇದ್ದರೆ, ನೀವು ನನ್ನ ತಮ್ಮನ ಪುನರ್ಜನ್ಮ ಇರಬಹುದು, ನಿತ್ಯಾನಂದನ ಪುನರ್ಜನ್ಮ ಇರಬಹುದು, ನೀವೇ ನಿತ್ಯಾನಂದರಿರಬಹುದು ಅಂತ ಕೇಳಿಬಿಡ್ತಾರೆ. ಯಾಕೆ ಅಂತಂದರೆ ಇಲ್ಲಿ ರಾಧಾಜಿಯವರ ಪುನರ್ಜನ್ಮ ವಾಸ್ತವಿಕ ಇದೆಯಾ ಅಂತ ಕೇಳಿದ್ದಕ್ಕೆ ಇನ್ನೊಂದು ಪ್ಯಾರಾದಲ್ಲಿ ಬರೋದಿಲ್ಲ. ಆಯಮ್ಮ ಅವಾಗ ಹೇಳ್ತಾರೆ, ನಿತ್ಯಾನಂದರು ಹೋಗೋಷ್ಟೊತ್ತಿಗೇನೆ ಇರೋಷ್ಟೊತ್ತಿಗೇನೆ ನಾನು ಹುಟ್ಟಿದ್ದೆ, ನಾನು ನಿತ್ಯಾನಂದರ ಪುನರ್ಜನ್ಮ ಅಲ್ಲ ಅಂದಾಗ ಅವರೇನು ಹೇಳ್ತಾರೆ ಅಂತಂದರೆ, ನಿತ್ಯಾನಂದರು ಆ ಲೈಫಲ್ಲಿ ಹೇಗೆ ಜೀವನ ಮಾಡಿದ್ರು ಅದರಲ್ಲಿ ಇನ್ನೂ ಮುಂದುವರೆದಿತ್ತು. ಅದಕ್ಕೋಸ್ಕರ ಅವರು ಪುನರ್ಜನ್ಮ ಎತ್ತುತ್ತಾನೆ ಇನ್ನೊಂದು ಸಲ. ಅವ್ರ ಬಾಯಿಂದ ಬಂದಿರೋದು ಅವ್ರು ಹೇಳೋ ಹೊರಗಡೆ ಪುನರ್ಜನ್ಮ ಬಗ್ಗೆ ಚಕಾರ ಇರ್ತದಿಲ್ಲ, ದೇವ್ರ ಬಗ್ಗೆ, ಭಗವದ್ಗೀತೆ ಬಗ್ಗೆ ಇತ್ಯಾದಿ ನಮ್ಮಂಥವ್ರು ನಾವು ನೋಡ್ತೀವಿ. ಅದಕ್ಕೆಲ್ಲ ಉತ್ತರ ಹೇಳ್ತಾರೆ. ಅದಕ್ಕೆಲ್ಲ ಉತ್ತರ ಹೊತ್ತೆ ಇದೆ, ಅದಕ್ಕಾಗಿ ಪುನಃ ಉತ್ಥಾನನು ಅಂತ ಹೇಳಿ ನಿತ್ಯಾನಂದರು ಹುಟ್ಟೋದನ್ನು ಸಮೇತ ಹೇಳ್ತಾರೆ. ಇದು ಪುನರ್ಜನ್ಮ ವಾಸ್ತವವೇ ಇದೆಯಾ ಅಂತ ರಾಧಾಜಿ ಅವರು ಕೇಳಿದ್ದಕ್ಕೆ ಇವೆಲ್ಲ ನಮ್ಮ ಉತ್ತರಗಳು. ಇದೆಲ್ಲ ಅನಂತರ ಮುಖ್ಯವಾದ ಒಂದು 2-3 ಕಿವಿಗೆ ಹಾಕೋಣ. ಯಾಕಂದ್ರೆ ಇದು ಮುಖ್ಯನೇ, ಇದು ಬಹಳ ಮುಖ್ಯ. ಎಲ್ಲರೂ ನಮಸ್ಕಾರ ಮಾಡ್ತಾರೆ ಕ್ರಿಯಾಸಕ್ತಿ ಅಂತ ಹೇಳ್ಬೋದು. ಯಾಕೆಂದ್ರೆ ನಾನಿಲ್ಲಿ ಬಂದ್ಬಿಡ್ತಾ ಇರೋದು ಕ್ರಿಯಾಸಕ್ತಿನೇ. ಅರ್ಧಂಬರ್ಧ ಗೊತ್ತಿರೋರು ಆ ಮಠದ ಭಕ್ತರು ಯಾರಾದರೂ ಇದ್ದರೆ ಕ್ಷಮಿಸಬೇಕು. ಯೋಗಿ ರಜನೀಶ್ ಕೇಳಿದ್ರು, ರಜನೀಶ್ ಆಶ್ರಮದಲ್ಲಿ ಅಲ್ಲಿ ಹೇಳ್ತೀನಿ. ಆ ಚೀಫ್ ಮಿನಿಸ್ಟರ್ ಏನೋ ಶಾಲಿನಿ ರಜನೀಶ್ ಅಲ್ಲ,
ಯೋಗಿ ರಜನೀಶ್. ಯೋಗಿ ರಜನೀಶ್ ಒಂದು ಗುರುಪೀಠ ಇದೆ. ಘೋಷಣೆ ಇದೆ, ಅದು ಸರಿ ಇದೆ. ರಜನೀಶ್ ರಜನೀಶ್ವರನ ಅಮೆರಿಕಾದಲ್ಲಿ ಬಂಧನೆ ಮಾಡಿದ್ರು. ಅಮೆರಿಕಾದಲ್ಲಿ ಹೇಗೆ ಅವರ ಉಪನ್ಯಾಸಗಳು ಕೊಡಬೇಕಾಗಿದ್ರೆ ರಜನೀಶ್ ಬಂದು ಕೂತ್ಕೊಂಡು ಉಪನ್ಯಾಸ ಕೇಳ್ಕೊಂಡು ಹೋಗೋದು. ಮುಖಪರಿಚಯ ಇದೆ ಅಷ್ಟು ಮಾತ್ರ. ಆದರೆ ಈ ವ್ಯಕ್ತಿಗೆ ಹೇಗೆ ಅವ್ರು ಮಾಡಬೇಕು ಇಲ್ಲೆಲ್ಲ ಗೊತ್ತು. ಅವ್ರ ಆಶ್ರಮಕ್ಕೆ ಹೋಗ್ದಿರ ಇದ್ರು, ಅವ್ರನ್ನ ಗಮನಿಸಿರ ಇದ್ರು, ಪ್ರತಿಯೊಂದು ಗೊತ್ತು. ಅಲ್ಲಿ ಅರೆಸ್ಟ್ ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ. ಎಷ್ಟು ವರ್ಷ ಅಂದರೆ ಜೀವ ಅವರು ರಜನೀಶ್ವರನ ಅಮೆರಿಕಾದಲ್ಲಿ. ಕಾರಣ ಏನು ಅಂತಂದ್ರೆ ಅವ್ರ ಬೋಧನೆ ಹಾಗೆ, ಅವ್ರ ಬೋಧನೆ ಹಾಗೆ. ಏನಪ್ಪ ಅಂತಂದ್ರೆ ಸಣ್ಣದ ಕೇಳಿಸ್ಕೊಳ್ಳೋಣ. ಇಷ್ಟೊತ್ತು ಅದೇನು ಪಾಯಸ ಸಿಹಿ ಚೆನ್ನಾಗಿದೆ, ಮಧ್ಯಾಹ್ನ ಅದೇ ಇರಲಿ, ಚೆನ್ನಾಗಿದೆ, ರಾತ್ರಿ ಅದೇ ಇರಲಿ, ಬೆಳಗ್ಗೆ ಅದೇ ಇರಲಿ, ನಾಳೆ ಅದೇ ಇರಲಿ, ನಾಳೆ ಅದೇ ಇರಲಿ ಅಂತಂದ್ರೆ ಏನಾಗುತ್ತೆ? ನಾವು ನಮಗೆ ಆರೋಗ್ಯದಲ್ಲಿ ಏನು ಬೇರೆ ಆಗುತ್ತೆ, ಜೀವನ ವ್ಯತ್ಯಾಸ ಮಾಡ್ಕೊಳ್ತೀವಿ. ಆದರೆ ನೀನು ಕೆಟ್ಟದ್ದು ಎಷ್ಟಾದರೂ ಮಾಡಿಲ್ಲ, ವಿವರಣೆ ಬೇಡಿ, ವಿವರಣೆ ಗೊತ್ತು ನಮಗೆ, ಹೇಳ್ಕೊಳ್ಳೋದು ಬೇಡಿ. ನೀನು ಕೆಟ್ಟದ್ದು ಎಷ್ಟಾದರೂ ಮಾಡ್ತಾನೆ ಇದೆ, ಇವತ್ತು ಮಾಡಬೇಕು, ನಾಳೆ ಮಾಡು. ಲೈಫೆಲ್ಲ ಮಾಡ್ತಾ ಇರೋದು. ಯಾವತ್ತೋ ಒಂದಿನ ಗಿರಿಗೆ ತಟ್ಟುತ್ತೆ, ಮತ್ತು ಅವನಿಗೆ ಹಾಕಿ ಒಳ್ಳೆಯದಿರ್ಬೋದು. ನಮ್ಮಂಥ ಅಜ್ಞಾನಿಗಳಿಗೆ ಗುರುಗಳಿಗೆ ಹೇಳ್ಬಿಟ್ಟಿದ್ದಾರೆ, ಇಲ್ಲಿ ಮಾಡ್ತಾ ಇರೋ ಕುಡಿಯೋಣ, ಕುಡಿತಾನೆ ಇರ್ಬೋದು, ಕುಡಿತಾನೆ ದಿನ ಏನು ಬಿಟ್ಬಿಡ್ತೀಯ, ವ್ಯಭಿಚಾರಿನ ಮಾಡ್ತಾ ಇದೆಯ, ಲೆಕ್ಕನೇ ಇಲ್ಲ, ಕೆಟ್ಟದ್ದು ಅಂತ ಹೇಳಿಲ್ಲ. ಇವ್ನು ಬೋಧನೆ ಏನು ಕೊನೆಗೆ ನೀನೇ ಬಿಡ್ತೀಯ ಅಂತ ಬಿಡಬಹುದು, ಅದು ಬೇರೆ ಮಾತು. ನಮ್ಮಂಥ ಅರ್ಧಬರ್ಧ ತಿಳುವಳಿಕೆ ಇರೋರು ಆ ನಡತೆ ಸೇರಿಕೊಂಡ್ರೆ ನಾವು ಬದಲಾವಣೆ ಮಾಡ್ಕೊಳ್ತೀವ, ಹೆಣ್ಣಾಗಲಿ ಗಂಡಾಗಲಿ. ನೀನು ಕೊನೆಯಲ್ಲಿ ಬಿಟ್ಬಿಡ್ತೀಯ ಅಂತ ಹೇಳಿ ಬೋಧನೆ ಮಾಡಿದರೆ ಅಮೆರಿಕಾದಲ್ಲಿ ಅಷ್ಟೊತ್ತಿಗೇನೆ ಅದು ಯಾವುದೋ ಒಂದು ಕಂಪನಿ ಹುಡುಗನ್ನೆಲ್ಲ ಕಿಡಿಸಿ ಡೊಬ್ಬೆರಿಸ್ಬಿಟ್ಟಿತ್ತು ಅಮೆರಿಕಾದಲ್ಲಿ. ಅದೇನಪ್ಪ ಅಂತಂದರೆ ಏನೋ ಮಾಡಿದೆ, ಮನೆ ಜ್ಞಾಪಕ ಬಂದವರು ಹೇಳಿದೆ ಹ್ಞೂ ಅಂತವ್ರು ಮಾಡೇ ಬೀದಿಗಳೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋಗೋದೇ ಹುಡುಗರು ಹುಡುಗಿರು. ಅಮೆರಿಕಾದ ಪಾಪ ನೋವು ಒಳಬಿಟ್ಟಿತ್ತು ಅಮೆರಿಕಾದ ಅಡ್ಮಿನಿಸ್ಟ್ರೇಷನ್ ಜನ ಎಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನೀವು ಕೆಟ್ಟದಲ್ಲಿ ಪ್ರಾರಂಭ ಮಾಡಿ ಒಳ್ಳೆಯದಾಗಿರುತ್ತೆ, ನೀವು ಬದಲಾವಣೆ ಮಾಡಿಬಿಡ್ತೀರಿ ಅಂತ ಹೇಳಿ ಬೋಧನೆ ಶುರು ಮಾಡಿದ್ರು. ಅಮೆರಿಕಾದವರು ಈಗಾಗಲೇ ತೊಂದರೆಯಲ್ಲಿದೆ ನಮ್ಮ ಜೀವನ ಪದ್ಧತಿ. ಇವರು ಒಂದು ಬೇರೆ ಶುರು ಮಾಡಿದ್ದಾರೆ ಅಂತಂದರೆ ಕೋರ್ಟು ಕಚೇರಿ ಎಲ್ಲ ತಿರುಗಿಸಿ ಕೊನೆಗೆ ಜೀವಾವಧಿ ಹಾಕಿದ್ದಾರೆ. ಆಮೇಲೆ ಇವ್ರಿಗೆ ಗೊತ್ತಾಯಿತು ಹೀಗೆ ಅವ್ರಿಗೆ ರಜನೀಶ್ವರಿಗೆ ಶಿಕ್ಷೆ ಆಗಿದೆ ಅಂತ. ಶಿಕ್ಷೆ ಆಗಿಲ್ಲ, ಯಾವಾಗ ಆಗಲಿಲ್ಲ, ಇವಾಗ ಇಲ್ಲ ಅಂದ್ಕೊಂಡು ಸುಮ್ಮನೆ. ಯಾಕೆ ಅವ್ರು ಏನು ಹೇಳಿಲ್ಲ. ಕೊನೆಗೆ ಆ ಶಿಷ್ಯನು ಜೈಲವರು ಏನೋ ಯಾವಾಗ ಆಗಬೇಕಾಗಿತ್ತು ಅಂತ ಅಂದ್ಕೊಂಡಿದೆ ಅಂತ ಹೇಳಿ ಅದು ಹೊರಗೆ ಹೇಳಿದ್ರು. ಹೊರಗೆ ಹೇಳಿ ಅಮೆರಿಕ ಸರ್ಕಾರಕ್ಕೆ ಗೊತ್ತಾಗಿ ಸರ್ಕಾರಕ್ಕೆ ಜೆ.ಟಿ. ಅವರು ಉಪನ್ಯಾಸಗಳಿಗೆ ಹೋಗ್ತಾ ಇದ್ದಂಥ ವ್ಯಕ್ತಿ ಏನೋ ವ್ಯತ್ಯಾಸ ಮಾಡಿಬಿಡ್ತಾನೆ, ತಪ್ಪು ಮಾಡಿಬಿಡ್ತಾನೆ, ಅವನೇನಾದರೂ ಮನ್ನಣೆ ಮಾಡೋಕ್ಕಾಗುತ್ತೆ ಅನ್ನೋ ನೋಡಿ ಅಂತ ಜೆ.ಟಿ. ಅವರು ಪ್ರಪಂಚಕ್ಕೆಲ್ಲ ತಿಳುವಳಿಕೆ ಕೊಡುವಂಥ ವ್ಯಕ್ತಿ ಅದಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಏನೋ ವ್ಯತ್ಯಾಸ ಆಗಿರ್ಬೋದು ಅಂತ. ಕೊನೆಗೆ ಅಮೆರಿಕಾದ ಸರ್ಕಾರ ಕೋರ್ಟ್ ಮೂಲಕ ಆತನ ಪಾಸ್ಪೋರ್ಟನ್ನು ನಿಷ್ಕ್ರಿಯ ಅಂತಂದರೆ ಇನ್ನು ಯಾವ ದೇಶಕ್ಕೂ ಹೋಗ್ಬೋದು. ಇಂಡಿಯಾ ಬಿಟ್ಟು ಇಂಡಿಯಾಗೆ ಹೋಗಿ ಹೇಳಬೇಕು, ಇಂಡಿಯಾಗೆ ಕಳಿಸ್ಬೇಕು ನಮ್ಮ ದೇಶ. ಆಮೇಲೆ ಇದು ಹೋಗ್ಬೇಕಾಗಲಿಲ್ಲ, ಪಾಸ್ಪೋರ್ಟೇ ಕೌಂಟ್ ಆಫ್ ಮಾಡಬೇಕು ಎಲ್ಲ ದೇಶದ ಅಂಬೇಡ್ಕರ್ ನೋಡಿ ಹೇಗೆ ಗುರುಪೀಠ ಯಾವುದು, ತಿಳುವಳಿಕೆ ಯಾವುದು, ಎಂಥ ತಿಳುವಳಿಕೆ ಇರೋ ಕಡೆ ನಾವು ಹೋಗಬೇಕು, ಇದು ಮುಖ್ಯ. ಇಲ್ಲಿ ಜೆ.ಕೆ. ಅವರು ಏನೂ ಹೇಳಲಿಲ್ಲ. ಅವ್ರ ಹತ್ರ ಹೋಗೋರು ಜೆ.ಕೆ. ತಿಳುವಳಿಕೆ ಇದು ಕೊಡ್ತಾ ಇದ್ದಾರೆ ಫಿಲಾಸಫಿಕಲ್ ಸೊಸೈಟಿನಲ್ಲಿ ಅಂತಂದರೆ ಫಿಲಾಸಫಿ ಬೇರೆ, ಜೆ.ಕೆ. ಅವ್ರ ಬೋಧನೆ ಬೇರೆ ಅಲ್ಲ. ಇದು ನಾವು ಅಂದ್ಕೊಂಡ್ರೆ ಬೇರೆ ಬೇರೆ. ಯಾಕೆಂದರೆ ನೇರವಾಗಿ ಕರ್ಮ ಪುನರ್ಜನ್ಮ ಹೇಳೋದು, ಉದಾಹರಣೆ ಕೊಡ್ತಾ ಮುಂದಕ್ಕೆ ಹೋಗಿ
ಎಚ್ಚರಿಕೆ ಅರಿವು ಎಚ್ಚರಿಕೆ ಅರಿವು ಏನು ಎಚ್ಚರಿಕೆ ಅರಿವು ನಾವು ಇರಬೇಕಾಗಿರೋದು ಎಚ್ಚರಿಕೆ ಅರಿವು ಬಗ್ಗೆ ಒಂದು ಗಂಟೆ ಹೊತ್ತು ಹೊಡಿದ್ದೀವಿ ಉಪನ್ಯಾಸ ಸಂಸರಣೆಯಲ್ಲಿ ಮಾನವಾತೀತ ಆಗಬೇಕಾಗಿದ್ರೆ ಒಂದೇ ದೀಕ್ಷೆ 2 3 4 ಹೀಗಿದೆ ಅಂತ ಅಂದ್ಕೊಂಡಿದ್ದೀವಲ್ಲ. ಒಂದೇ ದೀಕ್ಷೆ ಪಡಿಬೇಕಾಗಿದ್ರೆ ನೀನು ವಿವೇಕಿಯಾಗಿರಬೇಕು, ಅದು ಎಚ್ಚರಿಕೆ. ನೀನು ತಿಳ್ಕೊಳ್ಬೇಕಾಗಿರೋದು ಅರಿವು ನೋಡಿ ಹೇಗಿದೆಯಾ. ಪರೋಕ್ಷವಾಗಿ ಹಾಗೆ ಹೇಳ್ತಾ ಇದ್ದಾರೆ, ಪ್ರತ್ಯಕ್ಷವಾಗಿ ಇದು ತಿಳುವಳಿಕೆ ಇವರು ಜೈಗೆ. ಅದಕ್ಕಾಗಿ ಸೂಕ್ಷ್ಮವಾದ ವಿಷಯಗಳಿರಲ್ಲ. ಇದು ಕೊನೆಗೆ ಗೊತ್ತಾಗ ಒಂದು 2 ಹೇಳಿ ಮುಗಿಸ್ಬೇಡ. ಬಹಳಷ್ಟು ಪಾಯಿಂಟ್ಗಳು ಮನಸ್ಸಿನಲ್ಲಿ. ನೀವು ವಾರಣಾಸಿ ಅನೇಕ ಜನ ಗಮನಿಸಿದ್ದೀರಿ, ನೋಡಿದ್ದೀರಿ. ವಾರಣಾಸಿನ ಸಮೇತ ಇವು ಚೇತಿಯ ಮೂಲಕ ನಡೆಯುವಂಥ ಘಟ್ಟ ಹೇಳ್ತಾರೆ. ಒಂದು ಬೇರೆ ಬೇರೆ ಅವರ ಹೆಸರು ತೋಟಗಾರಿಕೆ ಇಲಾಖೆಯಲ್ಲಿ ದೊಡ್ಡ ಆಫೀಸರ್ ಆಗಿದ್ದು, ರಿಟೈರ್ಡ್ ಆಗಿ JK ಫೌಂಡೇಶನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಈ JK ಫೌಂಡೇಶನ್ ಸಂಬಂಧಪಟ್ಟ ಹಾಗೆ ಯಾರಾದರೂ JK ಫೌಂಡೇಶನ್ ನೋಡಿರ್ತೀರಿ, ಅಡಿಯಾಗಿ ನೋಡಿರೋರು, ವಾರಣಾಸಿ ನೋಡಿರೋರು. ಅಲ್ಲಿಗೆ ಒಂದು 2 ಕಿಲೋಮೀಟರ್ ದೂರದಲ್ಲಿ ಒಂದು ಸಣ್ಣ ಹಳ್ಳಿ ಹೆಸರು ಬರ್ತಿದ್ದೀನಿ. ಆ ಹಳ್ಳಿ ಪಕ್ಕದಲ್ಲೇ ಒಂದು 8 ಎಕರೆ ನಮ್ಮ JK ಫೌಂಡೇಶನ್ ಸೇರಿದಂಥ ಜಾಗ. ಇವರು ತೋಟಗಾರಿಕೆ ಇಲಾಖೆಯಲ್ಲಿ ನಿವೃತ್ತಿ ಪಡೆದಂಥ ವ್ಯಕ್ತಿ. ಅವರಲ್ಲಿ ಮಾವಿನ ಮರಗಳನ್ನು ನೆಟ್ಟಿದ್ರು. 8 ಎಕರೆ ಮಾವಿನ ಮರಗಳು ನೆಟ್ಟಾದ ಆದಮೇಲೆ ಬಹಳಷ್ಟು ಚೆನ್ನಾಗಿ ಅದನ್ನು ಬೆಳೆಸಿದ್ರು. ಅಷ್ಟು ಗಿಡಗಳಾಯಿತು, ಹೂವು ಬಿಡಲಿಲ್ಲ, ಹಣ್ಣು ಬಿಡಲಿಲ್ಲ. ಹಣ್ಣು ಇಲ್ಲ. ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದರು, ಇಷ್ಟು ವರ್ಷ ಆಯಿತು ಈ ಗಿಡ ಹಾಕಿ ಇದನ್ನು ಹೊಡೆದಾಕ್ಬಿಟ್ಟು ಬೇರೆ ಏನಾದರೂ ಮಾಡೋಣ ಅಂತ ಮನಸ್ಸು ಮಾಡಿ. ಅದೇ ಕಾಲಕ್ಕೆ JK ಫೌಂಡೇಶನ್ ಹೋದ್ರು. JK ಫೌಂಡೇಶನ್ ಹೋದ್ಮೇಲೆ ನೀವು ನೋಡಬೇಕು ಅಂತ ಹೇಳ್ತಾ ಇದ್ದೀನಿ. ಹೋದ್ರೆ ವಾರಣಾಸಿಗೆ ಆ ಸ್ಥಳಕ್ಕೆ ಹೋಗ್ಬಿಟ್ಟು ಬರಬೇಕು. ಮಾವಿನ ಮರಗಳನ್ನ ಹೊಡೆದಾಕ್ಬೇಕು ಅಂತ ಇದ್ದೀನಿ. ದೊಡ್ಡ ಮರಗಳು ಕಾಯಿ ಬಿಡಿಲ್ಲ, ಹೂವು ಇಲ್ಲ ಅಂತ ಅಂದರು. JK ಜೊತೆ ವಾಕ್ ಮಾಡ್ತಾ JK ಹಾಗೆ ಸುತ್ತಾಡಿಕೊಂಡು ಎಲ್ಲ ಆ 8 ಎಕರೆ ಮಾವಿನ ಮರಗಳೆಲ್ಲ ಮುಟ್ಕೊಂಡು ಮಾವಿನ ಮರಗಳೆಲ್ಲ ಟಚ್ ಮಾಡಿ ಬಂದರು. ಕೊನೆಗೆ ಏನು ತೀರ್ಮಾನ ಮಾಡಿದ್ವಿ ಅಂತ ಕೇಳಿದರು JK ಅವರು. ಹೊರಟಾಗಬೇಕು ಇದ್ದೀನಿ ಅಂತ. ಮಡಿಬೇಡಿ, ಮುಂದಿನ ವರ್ಷ ಹೂವನ್ನು ಬಿಡ್ತಾರೆ. ನೋಡಿ ಹೇಗಿದೆಯೋ ಶಕ್ತಿ ಸಾಮರ್ಥ್ಯಗಳು. ತನ್ನ ವ್ಯಕ್ತಿ ಬರೀ ಮನುಷ್ಯರು ನಮ್ಗೆ ಕಾಣಿಸ್ತಾ ಇದ್ದಾರೆ. ಮಾನವಾತೀತರ ಆಗೋಗಿದ್ದಾರೆ. ಅಷ್ಟೊತ್ತಿಗೆ ಮಾನವಾತೀತರ ಆಗೋಗಿದ್ದಾರೆ. ಅದಕ್ಕಾಗಿ ಈ ಮಾತು ನೀವು ನೋಡೋಕೆ ಸಾಧ್ಯ ಇದೆ, ಆ ಮರಗಳನ್ನು ಮುಟ್ಟೋಕೆ ಸಾಧ್ಯ ಇದೆ. 8 ಎಕರೆಯಲ್ಲೂ ಇವಾಗಿಲ್ಲ ಮರಗಳು. ಕಾರಣ ಏನು ಅಂತಂದರೆ ಅಲ್ಲಿ ಒಂದು ಸ್ಕೂಲ್ ಕಟ್ಟಿಬಿಟ್ಟಿದ್ದಾರೆ ನಮ್ಮ JK ಫೌಂಡೇಶನ್. ಆ ಕಟ್ಟಡ ಕಟ್ಟೋ ಕಡೆ ಕೆಲವು ಮರಗಳನ್ನು ಹೊಡೆದಿದ್ದಾರೆ, ಕೆಲವು ಮರಗಳು ಇದೆ. ನೀವು ನೋಡಬಹುದು ಮರಗಳನ್ನು. ಯಾಕೆ ಅಂದರೆ ಇವರು ಶಕ್ತಿ ಸಾಮರ್ಥ್ಯಗಳು ಯಾವ ಹಂತದ್ದು ಅಂತ ನಾವು ಕಿವಿಗೆ ಹಾಕ್ಕೊಂಡಿದ್ದರಿಂದ. ಇನ್ನೊಂದು ಅಂಶ ಅವರು ಆ ದಿನನೇ ಹೇಳಿದರು ಅವರಿಗೆ. ಇಲ್ಲಿ ಈ ಜಾಗದಲ್ಲಿ ಗೌತಮ ಬುದ್ಧರು ಕುಳಿತು ಧ್ಯಾನ ಮಾಡಿದ್ದಾರೆ ಅಂತ ಹೇಳಿ ಒಂದು ತ್ಯಾಗ ತೋರಿಸಿದ್ದಾರೆ. ಒಂದು 2-3 ಜನ ನೋಡಿದ್ದಾರೆ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ನೋಡಿಲ್ಲ ಅಂದರೆ ಅದೆಲ್ಲ ಮಾವನವರಲ್ಲಿ ನೋಡ್ತಿದ್ರಿ. ಅದರ ಒಳಗೆ ಹೋಗದೇನೆ ಬುದ್ಧ ಸ್ಥಳ ಅಂತ ಹೇಳಿ ಅವರು ಒಂದು ರಚೆ ಕಟ್ಟಿದ್ದಾರೆ. ಬುದ್ಧ ಕೂತ್ಕೊಂಡು ಧ್ಯಾನ ಮಾಡಿದಂಥ ಅದು ಹೇಗಪ್ಪ ಬುದ್ಧರು ಅಂತಂದರೆ, ಬುದ್ಧರು ತಪಸ್ಸಿನ ಕಾಲದಲ್ಲಿ ಬುದ್ಧರ ಜೊತೆಗೆ 5 ಜನ ಅನುಯಾಯಿಗಳಿದ್ದರು. 5 ಜನ ಅನುಯಾಯಿಗಳಿದ್ದರು. 5 ಜನ ಅನುಯಾಯಿ
ಕೊನೆಗೆ ಒಂದು ಸಲ ಬುದ್ಧನ ಮೇಲೆ ಬೇಜಾರು ಪಡ್ಕೊಂಡು ಗೌತಮರ ಮೇಲೆ ಏನಪ್ಪ ಅಂತಂದರೆ ಒಂದು ತೀರ್ಮಾನ ಮಾಡಿರ್ತಾರೆ, ನಾವೇನಾದರೂ ಹೆಣ್ಣು ಟಚ್ ಮಾಡಿದರೆ ಸಂಸಾರಗಳಾಗೋಗ್ತೀವಿ, ಹೆಣ್ಣನ್ನು ಮುಟ್ಲೇಬಾರ್ದು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ತಪಸ್ಸು ಧ್ಯಾನದಲ್ಲಿ ಕೂತಿರ್ತಾರೆ. ಕೊನೆಗೆ 5 ಸಲ ಸ್ವಲ್ಪ ಗಟ್ಟಿಮುಟ್ಟಾಗೆ ಇರ್ತಾರೆ. ಇವರು ಸ್ವಲ್ಪ ಆಹಾರ ಏನು ಇಲ್ಲದೆ ವೀಕ್ ಆಗ್ತಿರ್ತಾರೆ, ಸ್ವರ್ಗದ ಶರೀರ. ಆ ಸ್ವರ್ಗ ಕಾಲದಲ್ಲಿ ಒಬ್ಬ ಹೆಣ್ಣು ಮಗಳು, ಹಸು ಮೇಯಿಸುವ ಹೆಣ್ಣು ಮಗಳು ಬಂದು ಗಮನಿಸ್ತಾರೆ, ಏನಪ್ಪ ಈ ವಯಸ್ಸಿನ ಸ್ವಾಮಿ ಹಿಂಗೆ ಸ್ವರ್ಗ್ತಾ ಇದ್ದಾರೆ, ಇವಾಗ ಸ್ವರ್ಗಕ್ಕೆ ಅಂತ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ಆ ಎಮ್ಮ ತಂದಿದ್ದಂತ ಅದು ವಿಶೇಷವಾಗಿದೆ. ಲೈಟ್ ಆಫ್ ಏಷ್ಯಾದಲ್ಲಿ ವಿಶೇಷವಾಗಿ ವರ್ಣನೆ ಇದೆ, ಅದೆಲ್ಲ ಬೇಕಾಗಿದೆ. ನಾನು ತಂದಿದ್ದಂಥ ಬುದ್ಧಿನ ಗೌತಮಗೆ ತಿಳಿಸ್ತಾರೆ. ಸ್ವಲ್ಪ ಬಿದ್ದಿರ್ತಾರಲ್ಲ, ಸ್ವಲ್ಪ ಎತ್ತಿ ಗೌತಮಕ್ಕೆ ತಿಳಿಸ್ತಾರೆ. ಗೌತಮನು ಎಚ್ಚೆತ್ಕೊಂಡು ಆ ಹೆಣ್ಣು ಮುಟ್ಟಿರೋದು ಎಲ್ಲ ಗಮನಿಸಿದಂಥ ಅನುಯಾಯಿಗಳು ನಮ್ಮ ಶಬ್ದ ಏನಿತ್ತು, ಹೆಣ್ಣಿನ ಮುಟ್ಟಲೇಬಾರದು ಅಂತ ಇತ್ತಲ್ಲ ಶಬ್ದ, ಇವರು ಮುಂದರು. ಅದಕ್ಕಾಗಿ ಒಂದು ಸವಾಸ ಬೇಡ ಅಂದರೆ ಅಲ್ಲಿಂದ ಬಿಟ್ಬಿಡ್ತಾರೆ. ನಾನು ಏನು ಜ್ಞಾನ ಪಡೆದೆ ಕೊನೇ ಕಾಲದಲ್ಲಿ, ಆ ಜ್ಞಾನವನ್ನು ನನ್ನ ಅನುಯಾಯಿಗಳಿಗೆ ತಿಳಿಸಬೇಕು ಅಂತ ಹೇಳಿ ಹುಡುಕೊಂಡು ಬರ್ತಾರೆ. ಈ ಸ್ಥಳಕ್ಕೂ ಆ ಸ್ಥಳಕ್ಕೂ 200-250 ಕಿಲೋಮೀಟರ್, 300 ಅಂತ ಅನ್ಕೊಳ್ಳೋಣ. ಬುದ್ಧ ಗಯಾಕ್ಕೂ ಈ ಕೃಷ್ಣ ಫೌಂಡೇಶನ್ ಬುದ್ಧ ಸ್ಥಳಕ್ಕೂ ಒಂದು 250 ಕಿಲೋಮೀಟರ್ ದೂರ ಹುಡ್ಕೊಂಡು ಬರ್ತಾರೆ. ಆಗಿನ ಕಾಲದಲ್ಲಿ ಅಂತ ನನಗೆ ಕಾಡ್ತಾನೆ, ಹುಡ್ಕೊಂಡು ಬಂದು ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾರೆ. ಸ್ವಲ್ಪ ಕೊನೆಗೆ ತನ್ನ ಅನುಯಾಯಿಗಳು ಹುಡ್ಕೊಂಡು ಹೋಗ್ತಾರೆ. ಆಮೇಲೆ ಜಿಂಕೆ ವನದಲ್ಲಿ ಸಾಧಾರಣ ಸಿಗ್ತಾರೆ. ಇವಾಗ ಒಂದು ಜಿಂಕೆ ವನ ಅಂತ ಇತ್ತು, ಅಲ್ಲಿ ಸಿಗ್ತಾರೆ, ಅವ್ರು ಉಪನ್ಯಾಸ ಕೊಡ್ತಾರೆ. ನಮಗೆ ಏನು ಅವನಿಗೆ ಸಂದೇಶ ಸಿಕ್ತು ಅದು ನಾವು ತಲೆಗೆ ಹಾಕ್ತಾರೆ, ಅದು ಬೇರೆ ಮಾತಾಡ್ತೀವಿ. ಆ ಬುದ್ಧ ಸ್ಥಳವೂ ಸಮೇತ ನಾವು ನೋಡೋದಿದೆ. ಅದನ್ನು ಬುದ್ಧ ಸ್ಥಳ ಅಂತ ಹೇಳಿ ಹಿಂದಿನಲ್ಲಿ ಬಂದಿದೆ. ಮಾವನವರುಗಳಿಂದ ಮುಟ್ಬೋದು, ಬುದ್ಧ ಸ್ಥಳದಲ್ಲಿ ಕೂತ್ಕೊಳ್ಬೋದು, ಅಥವಾ ಮುಟ್ಬೋದು. ನೋಡಿ, ದಯವಿಟ್ಟು ಯೋಚನೆ ಮಾಡಿ. ಇವತ್ತು ಅವ್ರು ಹುಟ್ಟಿದ ದಿನ ಇಂದ ಕೆಲವು ಅಂಶಗಳು, ಅವರ ಜೀವನದ ಕೆಲವು ಘಟನೆಗಳು, ಇನ್ನೂ ಅವರ ಲೆವೆಲ್ ನೋಡಿದ್ರೆ, ದೀರ್ಘಾವಧಿ ಯೋಚನೆಗಳು, ಶಕ್ತಿ ಸಾಮರ್ಥ್ಯಗಳು ನೋಡಿದರೆ ಕೃಷ್ಣಮೂರ್ತಿ 100 ಇಯರ್ಸ್ ಅನ್ನೋ ಬುಟ್ಟಲ್ಲಿ 100 ಎಲ್ಲ ಒಂದಷ್ಟು ಮಾಹಿತಿ ಗೊತ್ತಾಗಿದ್ದೀನಿ. ನಮ್ಗೆ ಕೊಟ್ಟಿರೋ ಅವಧಿ ಮುಗಿತಾ ಇರೋದ್ರಿಂದ ಇಷ್ಟನ್ನು ಗಮನಿಸೋಣ. ಅನೆಕ್ಡೋಟ್ಸ್ ಅನ್ನೋ ಪುಸ್ತಕ ಓದಿ, ಕೃಷ್ಣಮೂರ್ತಿ 100 ಇಯರ್ಸ್ ಅನ್ನೋ ಪುಸ್ತಕ ಓದಿ, ದಯವಿಟ್ಟು ಓದಬೇಕಾಗಿರೋದು ಪುಸ್ತಕಗಳು. ಇಂಥ ಅನೇಕ ನಡವಳಿಕೆಗಳು ನಮ್ಮ ತಿಳುವಳಿಕೆಗೋಸ್ಕರ, ನಮ್ಮ ಬದಲಾವಣೆಗೋಸ್ಕರ ಅನೇಕ ಅಂಶಗಳು ನಮ್ಮ ಕಿವಿಗೆ, ನಮ್ಮ ಮನಸ್ಸಿಗೆ ಹೊಡಿತಾರೆ. ಕೆಲವು ಕ್ಷಣಗಳು ಮೌನವಾಗಿರೋಣ. ಆಮೇಲೆ ಓಂ ಅಂತ ಹೇಳ್ತೀನಿ ಹೊರಗು.
ಹ್ಮ್.